ನಮಸ್ಕಾರ ವೀಕ್ಷಕರೇ, ದಿಕ್ಸೂಚಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗುರುಪ್ರಸಾದ್. ಇವತ್ತು ದೇಶದಲ್ಲಿ ಒಂದೇ ಚರ್ಚೆ, ಒಂದೇ ಪ್ರಶ್ನೆ: ಕೊರೋನಾ ಯಾವಾಗ ದೂರ ಆಗುತ್ತೆ, ನಾವು ಯಾವಾಗ ಮೊದಲಿನ ಹಾಗೆ ಇರ್ತೀವಿ ಅಂತ. ಲಾಕ್ಡೌನ್ ಮುಂದುವರಿಬಹುದು ಅಥವಾ ಅದಕ್ಕೆ ಸಡಿಲಿಕೆ ಸಿಗಬಹುದು, ಆದರೆ ನಮ್ಮ ಪ್ರಯತ್ನವನ್ನು ನಾವು ಬಿಡೋ ಹಾಗೆ ಇಲ್ಲ, ಅದನ್ನು ಮುಂದುವರಿಸಲೇಬೇಕಾಗುತ್ತೆ. ಯಾಕೆಂದರೆ ಈ ಕ್ಷಣಕ್ಕೆ ದೇಶದಲ್ಲಿ ಆಗಿರುವಂಥ ನಷ್ಟ, ಈ ಲಾಕ್ಡೌನಿಂದ ಅದು ಮುಂದೆ 2-3 ವರ್ಷವಾದರೂ ಸರಿದೂಗಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಆದರೆ ಈಗ ನಾವು ಹಣ ಖರ್ಚು ಮಾಡದೇ ಇದ್ದರೆ ಮತ್ತೆ ಆರೋಗ್ಯವನ್ನು ಪಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಸೊ ಈ ನಿಟ್ಟಿನಲ್ಲಿ ಇವತ್ತಿನ ಪ್ರಸ್ತುತ ಸ್ಥಿತಿಯ ಬಗ್ಗೆ ದಿಕ್ಸೂಚಿಯಲ್ಲಿ ನಾವೆಲ್ಲರೂ ಚರ್ಚೆ ಮಾಡೋಣ. ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಎಸ್ ವೀಕ್ಷಕರ, ಇನ್ನು ದಿಕ್ಸೂಚಿಯಲ್ಲಿ ಪ್ರಮುಖ 3 ಪ್ರಶ್ನೆಗಳನ್ನು ಹೊತ್ತು ತಂದಿದ್ದೀನಿ. ಅಂದರೆ ಈ ವ್ಯವಸ್ಥೆಯನ್ನು ಮುಂದುವರಿಸೋದು ಹೇಗೆ, ಈ ವ್ಯವಸ್ಥೆಯಲ್ಲಿ ಆರೋಗ್ಯವನ್ನು ವಾಪಸ್ ಪಡ್ಕೊಳ್ಳೋದು ಹೇಗೆ, ಅದರ ಜೊತೆಗೆ ಈ ಕೊರೋನಾ ವಿರುದ್ಧ ಹೋರಾಡೋದಕ್ಕೆ ಅಡ್ವಾನ್ಸ್ಡ್ ಆಗಿ ಯಾವ ಒಂದು ಟೆಕ್ನಾಲಜಿ ನಮ್ಮ ಮುಂದೆ ಇದೆ, ಯಾವ ಒಂದು ಆಪ್ಷನ್ ನಮ್ಮ ಮುಂದೆ ಇದೆ. ಸೊ ಈ ಒಂದು ಚಿಕಿತ್ಸೆಯಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ ಅನ್ನೋದ್ರ ಬಗ್ಗೆ ಕೆಲವಾರು ಪ್ರಶ್ನೆಗಳಿದ್ದಾವೆ. ಬನ್ನಿ ನೋಡೋಣ ಆ ಪ್ರಶ್ನೆಗಳು ಏನಿದೆ ಅಂತ. ಎಸ್, ಲಾಕ್ಡೌನಿಂದ ಪ್ರತಿನಿತ್ಯ ದೇಶಕ್ಕೆ 35,000 ಕೋಟಿ ರೂಪಾಯಿ ನಷ್ಟ ಆಗ್ತಾ ಇದೆ. ಆದರೆ ಈ ನಷ್ಟ ಅಂದರೆ ಈ ಲಾಕ್ಡೌನ್ ಕೇವಲ ಇಷ್ಟು ದಿನಕ್ಕೆ ಮಾತ್ರ ಸಾಧ್ಯನಾ, ಅಥವಾ ಲಾಕ್ಡೌನಿಂದ ಮಾತ್ರ ಪರಿಹಾರಕ್ಕೆ ಮಾಡೋದಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆ ಇದೆ. ಇನ್ನು 45 ದಿನ ಲಾಕ್ಡೌನ್ ಆದರೆ ದೇಶಕ್ಕಾಗುವಂಥ ನಷ್ಟ 15 ಲಕ್ಷ ಕೋಟಿ. ಈಗಾಗಲೇ 15 ಲಕ್ಷ ಕೋಟಿ ಲಾಸ್ ಆಗಿದೆ. ಇಷ್ಟೆಲ್ಲ ಆದರೂ ಕೂಡ ನಮಗೆ ಆರೋಗ್ಯ ಬಂದುಬಿಡುತ್ತಾ? 15 ಲಕ್ಷ ಕೋಟಿ ಲಾಸ್ ಮಾಡ್ಕೊಂಡಿದ್ದೀವಿ, ನಮಗೆ ಹೆಲ್ತ್ ಸಿಕ್ಕಿದೆಯಾ? ಖಂಡಿತ ಇಲ್ಲ. ಬಟ್ ಕೇವಲ ಲಾಕ್ಡೌನಿಂದ ಕೊರೋನಾ ವೈರಸ್ನ ಸಮಸ್ಯೆ ಪರಿಹಾರ ಆಗುತ್ತಾ? ಆ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಲಾಕ್ಡೌನ್ ಇನ್ನು ಎಷ್ಟು ದಿನ ಮಾಡ್ತಾರೆ? ಹಾಗಿದ್ರೆ ಈಗಾಗಲೇ 1 ತಿಂಗಳಿಗೆ ಬರ್ತಾ ಇದ್ದೀವಿ, ಇನ್ನೂ ಕಂಟಿನ್ಯೂ ಆದರೆ ಕೊರೋನಾ ವಾಸಿ ಆಗುತ್ತಾ? ಇನ್ನು ಕೊರೋನಾ ವಿರುದ್ಧ ಲಾಕ್ಡೌನ್ನ ಬದಲು ಬೇರೆ ಪರಿಹಾರನೇ ಇಲ್ವಾ? ಹಾಗಿದ್ರೆ ಲಾಕ್ಡೌನ್ ಒಂದೇನಾ ಪರಿಹಾರ? ಅಷ್ಟಾದರೂ ಕೂಡ ಕಡಿಮೆ ಆಗ್ತಾ ಇಲ್ಲ ಅನ್ನುವಂತಹ ಆತಂಕ ನಿಮ್ಮಲ್ಲಿದೆ. ಇನ್ನು ಕಡಿಮೆ ವೆಚ್ಚದಲ್ಲಿ ಮಾಸ್ ಟೆಸ್ಟಿಂಗ್ನಿಂದ ಕೊರೋನಾನ ಗೆಲ್ಲಬಹುದಾ? ಒಟ್ಟೊಟ್ಟಿಗೆ ಟೆಸ್ಟ್ಗಳನ್ನು ಮಾಡೋದ್ರಿಂದ ಮಾಸ್ ಟೆಸ್ಟ್ ಮಾಡೋದಕ್ಕೆ ಉಪಕರಣ ಬೇಕಾಗುತ್ತೆ. ಸೊ ಅದ್ರ ಭಾರತದಲ್ಲಿ ಲಭ್ಯ ಇದೆಯಾ? ಎಲ್ಲಿದ್ದಾವವು? ಎಲ್ಲಿಗೆ ಹೋಗಬೇಕು? ಇನ್ನು ಪ್ರಶ್ನೆ ನಂಬರ್ 3, PPE ಕಿಟ್ಗಳ ಬಗ್ಗೆ ಇಷ್ಟೊಂದು ಗೊಂದಲ ಆಗಿರೋದು ಯಾಕೆ? ಇದು ನಿಜವಾದಂತಹ, ಯಾಕೆಂದರೆ PPE ಕಿಟ್ಗಳು ಕಡಿಮೆ ವೆಚ್ಚದಲ್ಲಿ ಸಿಗ್ತಾವಾ ಅನ್ನುವಂಥ ಪ್ರಶ್ನೆ ಇದೆ. ಜೊತೆಗೆ ಸಿಕ್ಕಂಥ PPE ಕಿಟ್ಗಳು ಎಷ್ಟು ಕ್ವಾಲಿಟೇಟಿವ್ ಆಗಿದ್ದಾವೆ, ಎಷ್ಟು ಕ್ವಾಲಿಟಿ ಇದ್ದಾವೆ? ಹಾಗೆಯೇ ಪ್ಲಾಸ್ಮಾ ಟೆಸ್ಟು, ಸೊ ಈಗಷ್ಟೇ ಅದು ಸಾಕಷ್ಟು ಕಡೆ ಹೆಸರುವಾಸಿ ಆಗ್ತಾ ಇದೆ. ಅದರಿಂದ ನೇರವಾಗಿ ಕೊರೋನಾವನ್ನು ಓಡಿಸಬಹುದು, ಕೊರೋನಾದಿಂದ ಬಚಾವಾಗಬಹುದು ಅಂತ. ಪ್ಲಾಸ್ಮಾ ಟೆಸ್ಟ್ನಿಂದ ಕೊರೋನಾ ವೈರಸ್ನಿಂದ ಬಚಾವಾಗಬಹುದಾ? ಹಾಗಿದ್ಮೇಲೆ ಇದನ್ನು ಎಲ್ಲಿ ಮಾಡಿಸ್ಬೇಕು? ನಾಳೆಯಿಂದನೇ ಈ ಒಂದು ಪ್ಲಾಸ್ಮಾ ಟೆಸ್ಟ್ ಆರಂಭ ಆದರೆ ಕೊರೋನಾನ ಗೆಲ್ಲೋದಕ್ಕೆ ಎಷ್ಟು ದಿನ ಬೇಕು ಅನ್ನುವಂಥ ಪ್ರಶ್ನೆ ಕೂಡ ನಮ್ಮ ಮುಂದೆ ಇದೆ. ಎಸ್, ಈ ಎಲ್ಲ ವಿಚಾರಗಳನ್ನು ಮುಂದೆ ಇಟ್ಕೊಂಡು, ಎಲ್ಲ ಪ್ರಶ್ನೆಗಳನ್ನು ಮುಂದೆ ಇಟ್ಕೊಂಡು ತಜ್ಞರೊಂದಿಗೆ ನಾವು ಚರ್ಚೆಯನ್ನು ನಡೆಸೋಣ. ನಮ್ಮ ಜೊತೆ ತಜ್ಞರಾಗಿರುವಂಥ ಡಾಕ್ಟರ್ ಪ್ರಿಯಾಂಕಾ ರೆಡ್ಡಿ ಅವರಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಮೇಡಮ್, ಈಗ ಲಾಕ್ಡೌನ್ ಆಗಿದೆ, ಇಡೀ ದೇಶ ಪ್ರತಿನಿತ್ಯ ಎಲ್ಲ ಇಲಾಖೆಗಳು ಎಲ್ಲ ರೀತಿ, ಯಾಕೆಂದರೆ ಒಂದು ದಿನಕ್ಕೆ ಭಾರತ ದೇಶ 35,000 ಕೋಟಿ ರೂಪಾಯಿಗೂ ಹೆಚ್ಚು ನಷ್ಟವನ್ನು ಅನುಭವಿಸ್ತಾ ಇದೆ. ಬಟ್ ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, ಈ ಒಂದು ಲಾಕ್ಡೌನ್ ಅನ್ನೋದೇನಿದೆ ಇದು ಮುಂದುವರಿಯುವಂಥದ್ದಲ್ಲ. ಇನ್ನೂ ಎಷ್ಟು ದಿನಗಳ ಕಾಲ ಮುಂದುವರಿಬಹುದು ಅನ್ನುವಂಥದ್ದು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾವತ್ತೋ ಒಂದಿಗೆ ನಿಲ್ಲಬೇಕು. ಇದು ಒಂದು ಪಾಸ್, ಒಂದು ಅಲ್ಪ ವಿರಾಮ ಅಷ್ಟೇ. ಸೊ ಆ ನಿಟ್ಟಿನಲ್ಲಿ ಬೇರೆ ಏನಾದರೂ ಸಾಧ್ಯತೆಗಳಿದ್ದಾವ ಇದಕ್ಕೆ? ಲಾಕ್ಡೌನಿಂದನೇ ನಾವು ಪರಿಹರಿಸಬೇಕಾ ಅಂತ? ಲಾಕ್ಡೌನಿಂದನೇ ಪರಿಹರಿಸಲಿಕ್ಕೆ ಆಗಂಗಿಲ್ಲ. ಲಾಕ್ಡೌನ್ ಮಾಡೋದು ಒಂದು ವೆರಿ ಇಂಪಾರ್ಟೆಂಟ್ ಟೂಲ್ ಟು ಕಂಟೈನ್ ದ ವೈರಸ್ ಅಷ್ಟೇ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಬಂದು ಅಗ್ರೆಸಿವ್ ಟೆಸ್ಟಿಂಗ್, ಅದ್ರ ಜೊತೆ ಲಾಕ್ಡೌನ್, ಇದೆಲ್ಲಾನು ಇಂಪಾರ್ಟೆಂಟ್ ಮೆಜರ್ಸ್ ತಗೋಬೇಕು. ರ್ಯಾಪಿಡ್ ಅಂಡ್ ಅಗ್ರೆಸಿವ್ ಟೆಸ್ಟಿಂಗ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಲಾಂಗ್ ವಿತ್ ಲಾಕ್ಡೌನ್. ಇದು ನಾವು ಇವಾಗಲ್ಲ, ಆಲ್ಮೋಸ್ಟ್ 1 ಮಂತ್ ಇಂದನೂ ನಾವು ಅನ್ಕೊಂತಾ ಇದ್ವಿ. ಬೇರೆ ಕಂಟ್ರಿ ಮಾಡೆಲ್ಸ್ ನೋಡಿದ್ರು ಇಟ್ ಈಸ್ ಅಗ್ರೆಸಿವ್ ಟೆಸ್ಟಿಂಗ್ ಅಲಾಂಗ್ ವಿತ್ ಲಾಕ್ಡೌನ್ ದಟ್ ವಿಲ್ ಹೆಲ್ಪ್ ಅಸ್ ಇನ್ ಫೈಟಿಂಗ್ ದಿಸ್ ಕಂಡೀಷನ್. ಓಕೆ ಮೇಡಮ್, ನಾವು ಸಾಕಷ್ಟು ಯೋಚನೆ ಮಾಡ್ತೀವಿ, ಎಲ್ರಿಗೂ ಟೆಸ್ಟ್ ಮಾಡಬೇಕು, ಎಲ್ರಿಗೂ ಆಗಬೇಕಾಗಿದೆ ಅಂತ. ಬಟ್ ಅದೇನೇ ಕಷ್ಟ ಆಗ್ತಾ ಇದೆ ಇಲ್ಲಿ. ಯಾಕೆಂದರೆ ಆ ಟೆಸ್ಟಿಂಗ್ ಕಿಟ್ಸ್ಗಳನ್ನು, ಟೂಲ್ಸ್ಗಳನ್ನು ತರಿಸ್ಕೊಳ್ಳೋದು ಕೂಡ ಕಷ್ಟ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಆ ರೊಟೇಷನ್ ಮೇಂಟೈನ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದಕ್ಕೂ ನಮಗೆ ಬೇಕಾಗಿರೋದು ಆರ್ಥಿಕ ಹೊಡೆತಾನೆ ಆಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಏನಾದರೂ ಬೇರೆ ಸಾಧ್ಯತೆಗಳಿದ್ದಾವ ಅಂತ? ಸಾಧ್ಯತೆಗಳೇನಿಲ್ಲ. ಈಗ ಇನ್ಕ್ರೀಸಿಂಗ್ ದ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಕಿಟ್ಸ್ ಇಸ್ ದ ಓನ್ಲಿ ಥಿಂಗ್. ಅದನ್ನ ಬಿಟ್ಟು ಇನ್ನು ಬೇರೆ ಸಾಧ್ಯ ಏನಿಲ್ಲ. ಈಗ ನಾವು ನೋಡಿದ್ರೆ ಇದಕ್ಕೆ ಮುಂಚೆ ಬರೀ PCR
ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಪಾಲಿಮರೇಸ್ ಟೆಸ್ಟಿಂಗ್ ಮಾತ್ರ ಮಾಡ್ತಾ ಇದ್ವಿ, PCR ಟೆಸ್ಟಿಂಗ್ ಮಾಡ್ತಾ ಇದ್ವಿ. ಇವಾಗ ರ್ಯಾಪಿಡ್ ಟೆಸ್ಟ್ ಅಂತ ತುಂಬ ಚರ್ಚೆ ನಡೀತಾ ಇದೆ ರ್ಯಾಪಿಡ್ ಟೆಸ್ಟಿಂಗ್ ಬಗ್ಗೆನೂ. ಬಟ್ ಈಗ ರ್ಯಾಪಿಡ್ ಟೆಸ್ಟಿಂಗ್ ಏನು ಅಂತ ನಾವು ನೋಡಿದರೆ ಅದು ಬರೀ ಆಂಟಿಬಾಡಿ ಟೆಸ್ಟಿಂಗ್ ಅಂತಂದರೆ ಒಬ್ಬರು ಬಾಡಿನಲ್ಲಿ ವೈರಸ್ ಹೋಗಿ ಅದು ರಿಯಾಕ್ಷನ್ ಆಗಿ ಆಂಟಿಬಾಡೀಸ್ ಬಂದಾದ್ಮೇಲೆ ಅದನ್ನು ಟೆಸ್ಟಿಂಗ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ಆಂಟಿಬಾಡಿ ಟೆಸ್ಟಿಂಗ್ ರ್ಯಾಪಿಡ್ ಟೆಸ್ಟಿಂಗ್ ಇದ್ದು ಇನಿಷಿಯಲ್ ಸ್ಟೇಜಸ್ಗೆ ಯೂಸ್ ಆಗಂಗಿಲ್ಲ. ಅಂದರೆ ನನಗೆ ಆಲ್ರೆಡಿ ವೈರಸ್ ಇನ್ಫೆಕ್ಟ್ ಆಗಿದೆ ಆದರೆ ನನಗೆ ಸಿಂಪ್ಟಮ್ಸ್ ಇನ್ನೂ ಇಲ್ಲ, ಫಸ್ಟ್ ಫ್ಯೂ ಡೇಸ್ನಲ್ಲಿ ರ್ಯಾಪಿಡ್ ಟೆಸ್ಟಿಂಗ್ ಆಂಟಿಬಾಡೀಸ್ ಫಾರ್ಮ್ ಆಗಿಲ್ಲ, ಸೊ ರ್ಯಾಪಿಡ್ ಟೆಸ್ಟಿಂಗ್ ಅಷ್ಟು ರಿಸಲ್ಟ್ ಬರಂಗಿಲ್ಲ. ಸೊ ಇಟ್ ಈಸ್ ಓನ್ಲಿ ಹೆಲ್ಪಿಂಗ್ ಫಾರ್ ಸ್ಕ್ರೀನಿಂಗ್ ಮಾಡಲಿಕ್ಕೆ ಮತ್ತು ಟೆಸ್ಟಿಂಗ್ನ ಸ್ಪೀಡಪ್ ಮಾಡಲಿಕ್ಕೆ ಮಾತ್ರ ಯೂಸ್ ಆಗುತ್ತೆ. ಬಟ್ ಅಲ್ಟಿಮೇಟ್ಲಿ ಪಾಸಿಟಿವ್ ನೆಗೆಟಿವ್ ಅಂತ ಗೊತ್ತಾಗೋದು PCR ಇಂದಾನೇ ಗೊತ್ತಾಗುತ್ತೆ. ಬಟ್ PCR ಬಂದ್ಬಿಟ್ಟು ಪ್ರಾಬ್ಲಮ್ ಏನಂತಂದರೆ ತುಂಬ ಟೈಮ್ ಆಗುತ್ತೆ, ಒಂದು 5 hours 7 hours ತನಕ ಟೈಮ್ ಆಗುತ್ತೆ. ಆದರೆ ರ್ಯಾಪಿಡ್ ಟೆಸ್ಟಿಂಗ್ ಬಂದ್ಬಿಟ್ಟು ಬರೀ 20 minutesನಲ್ಲಿ ರಿಸಲ್ಟ್ ಬರುತ್ತೆ. ಬಟ್ ಎರಡು ಕಂಪ್ಲೀಟ್ಲಿ ಡಿಫ್ರೆಂಟ್ ಟೈಪ್ ಆಫ್ ಟೆಸ್ಟಿಂಗ್ಸ್ ನಡೀತಾ ಇದೆ. ಇವಾಗ ನಾವು ನೋಡಿದರೆ ICMR ಇಂದ 2 days ಟ್ಯೂಸ್ಡೇ ನಾವು ನ್ಯೂಸ್ ರಿಪೋರ್ಟ್ ನೋಡಿದರೆ ಈಗ ಬೇರೆ ಬೇರೆ ಕಂಟ್ರೀಸಿಂದ ನಾವು ಇಂಡಿಯಾ ಬಂದ್ಬಿಟ್ಟು ಸೌತ್ ಕೊರಿಯಾ ಆ್ಯಂಡ್ ಚೈನಾಯಿಂದ ರ್ಯಾಪಿಡ್ ಟೆಸ್ಟ್ ಆರ್ಡರ್ ಮಾಡಿದ್ವಿ, ಕಿಟ್ಸ್ನ ಆರ್ಡರ್ ಮಾಡಿದ್ವಿ. ನೋಡಿದರೆ ಎಲ್ಲ ಫಾಲ್ಟಿ ರಿಸಲ್ಟ್ಸ್ ಬರ್ತಾ ಇದೆ. 6% ಇಂದ 71% ತನಕ ರಿಸಲ್ಟ್ಸ್ ವೇರಿಯೇಷನ್ ಆಗ್ತಾ ಇದೆ. ಸೊ 2 days ಯಾವುದು ರ್ಯಾಪಿಡ್ ಟೆಸ್ಟಿಂಗ್ ಮಾಡಬಾರ್ದು ಅಂತ ICMR ಆಲ್ರೆಡಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದೆ. ಸೊ ಈಗ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂತಂದ್ರೆ ನಾವು ನಮಗೆ ಅಷ್ಟು ರಿಯೇಜೆಂಟ್ಸ್ ಇರಲಿ, ಅಷ್ಟು ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ಇಲ್ಲ, ಸೊ ನಾವು ಬೇರೆ ಕಂಟ್ರಿಯಿಂದ ಇಂಪೋರ್ಟ್ ಮಾಡ್ತಾ ಇದ್ವಿ. ಆದ್ರೆ ಚೈನಾದು ನಮ್ಗೂ ಇಂಡಿಯಾಗೊಬ್ಬರಿಗೆ ಅಲ್ಲ ರೀ, ಬೇರೆ ಬೇರೆ ಕಂಟ್ರೀಸ್ ಈಗ ನೋಡಿದ್ರೆ ನೀವು ಬೇರೆ ಎಲ್ಲ UK, ಫಿಲಿಪಿನೋ ಇವೆಲ್ಲ ಕಂಟ್ರೀಸ್ನು ಟೆಸ್ಟ್ನ ಕಿಟ್ಸ್ನ ರಿಟರ್ನ್ ಮಾಡ್ತಿದ್ದಾರೆ ಬಿಕಾಸ್ ಅವೆಲ್ಲ ಫಾಲ್ಟಿ ಬರ್ತಾ ಇದೆ ಅಂತ ಹೇಳಿ. ಒಂದು ರೀತಿಯಾಗಿ ನಾವು ನಂಬೋದಕ್ಕಾಗಲ್ಲ ಅದನ್ನು ಅಂತ. ಎಸ್ ಮೇಡಮ್, ಇನ್ನು ನಮ್ಮೆಲ್ಲರಿಗೂ ಚಿರಪರಿಚಿತರಾಗಿರುವಂಥ ಆರ್ಥಿಕ ತಜ್ಞರು, ಹೂಡಿಕೆ ತಜ್ಞರು ಆಗಿರುವಂಥ ರುದ್ರಮೂರ್ತಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಎಸ್ ಸರ್, ಈಗಾಗಲೇ ನಾವು ಲಾಕ್ಡೌನೇ ಒಂದು ದೊಡ್ಡ ಪರಿಹಾರ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ಯಾಕೆಂದರೆ ಲಾಕ್ಡೌನ್ ಇನ್ನೂ ಎಷ್ಟು ದಿನ ಆಗುತ್ತೆ? ಈ ಲಾಕ್ಡೌನನ್ನು ಮುಂದುವರಿಸ್ಕೊಂಡ್ರೆ ಆರ್ಥಿಕತೆಗೆ ಈಗಾಗಲೇ ಸಾಕಷ್ಟು ಕೊಡ್ತಾ ಬಿದ್ದಿದೆ. ಪ್ರತಿದಿನ 35,000 ಕೋಟಿ ರೂಪಾಯಿ, ಅಂದರೆ ಇದುವರೆಗೂ ಅದನ್ನು ಲೆಕ್ಕ ಹಾಕ್ಕೊಂಡ್ರೆ ಅಂದಾಜು 15 ಲಕ್ಷ ಕೋಟಿ ರೂಪಾಯಿ 45 ದಿನಕ್ಕೆ ಆಗಿರುವಂಥದ್ದು. ಅಂದರೆ ನಾವು ಅದನ್ನು ಸರಿದೂಗಿಸೋಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೋ ದಿನಗಳ ಹಿಂದೆ ಬಿದ್ದುಬಿಟ್ಟಿದ್ದೀವಿ ನಾವು. ಬಟ್ ಇದೇ ಮಾನದಂಡನ ಲಾಕ್ಡೌನನ್ನು ಮಾಡಲೇಬೇಕಾ ಅಥವಾ ಲಾಕ್ಡೌನ್ ಒಂದು ಅಲ್ಪ ವಿರಾಮ ಆಗುತ್ತೆ ಅಷ್ಟೇ? ಬಟ್ ಏನಿಂದ ಸಾಧ್ಯ ಇದೆ ಅನ್ನೋದಕ್ಕೂ ಕೂಡ ಒಂದು ರೀತಿಯಾದಂಥ ಒಂದು ಎಕ್ಸಾಮ್ಷನ್ ಸಿಗಬೇಕಾಗುತ್ತೆ ನಮಗೆ ಅಂತ. ಈಗ ಕೇವಲ ಒಂದೇ ಒಂದು ದಿವಸ ಇಡೀ ಭಾರತ ದೇಶವನ್ನ ನಾವು ಲಾಕ್ ಡೌನ್ ಮಾಡಿದ್ರೆ ಈಗ ಹತ್ತತ್ರ 70% ಭಾಗಶಃ ಸಂಪೂರ್ಣವಾಗಿ ಭಾರತ ದೇಶ ಲಾಕ್ ಡೌನ್ ಅಲ್ಲಿ ಇದೆ. ಕೇವಲ ಎಸೆನ್ಷಿಯಲ್ಸ್ ಮತ್ತೆ ಕೆಲವು ಫಾರ್ಮ್ ರಿಲೇಟೆಡ್ ಆಕ್ಟಿವಿಟಿ ಬಿಟ್ರೆ ಬೇರೆ ಏನೂ ನಡೀತಾ ಇಲ್ಲ. ನೀವ್ ಹೇಳ್ದಂಗೆನೆ ಹತ್ತತ್ರ 35,000ರಿಂದ 40,000 ಕೋಟಿ ರೂಪಾಯಿಗಳ ನಷ್ಟ ಪ್ರತಿ ದಿವಸಕ್ಕೆ ಆಗ್ತಾ ಇದೆ. ಪ್ರತಿ ದಿವಸಕ್ಕೆ ನಿಮಗೆ 35,000 ಕೋಟಿ ನಷ್ಟ ಅಂದ್ರೆ ಇದನ್ನ ಕಳೆದ 21 ದಿವಸದ ಫಸ್ಟ್ ಲಾಕ್ ಡೌನ್ ಹಾಗೂ ಸೆಕೆಂಡ್ ಲಾಕ್ ಡೌನ್ ಅಲ್ಲಿ 19 ದಿವಸ ಇವಾಗ ಮೇ 3ನೇ ತಾರೀಕುವರೆಗೂ ಹೇಳಿದ್ದಾರೆ. ಇದನ್ನ ಒಟ್ಟಾರೆ ನೋಡೋದಾದ್ರೆ ಅಂದಾಜ್ ಹೇಳುತ್ತೆ ಹತ್ತತ್ರ 15 ಲಕ್ಷ ರೂಪಾಯಿಗಳ ಲಾಕ್ ಡೌನ್ ಇಂದ ಆಗ್ತಿರೋ ನಷ್ಟ ಆಗಿದೆ. ಸೊ ಹಾಗಾಗಿ ಹಾಗೂ ಈಗ ಬರ್ತಿರುವಂತಹ ಆಘಾತಕಾರಿ ಸುದ್ದಿ ಏನು ಅಂದ್ರೆ ಬೇರೆ ದೇಶಗಳು ಏನು ಇವಾಗ ಲಾಕ್ ಡೌನ್ ಅನ್ನ ಇವಾಗ ಆಲ್ರೆಡಿ ಮಾಡಿದ್ರು ಅದನ್ನ ಇನ್ನೂ ಮುಂದುವರಿಸ್ತಾ ಇದ್ದಾರೆ. ಹಾಗಾಗಿ ಭಾರತ ದೇಶದಲ್ಲೂ ಕೂಡ ಮೇ 3ನೇ ತಾರೀಕು ಆದ ನಂತರವೂ ಕೂಡ ಈ ಲಾಕ್ ಡೌನ್ ಅನ್ನ ಇನ್ನ ಮುಂದುವರಿಸ್ತಾ ಹೋಯ್ತು ಅಂದ್ರೆ ಈಗಾಗಿರುವಂತಹ ಆರ್ಥಿಕ ಹೊಡೆತ ಏನಿದೆ ಅದು ಇನ್ನ ಮುಂದುವರಿಯುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಲಾಕ್ ಡೌನ್ ಅನ್ನ ನೀವು ಸಡಿಲಗೊಳಿಸಿದ್ರೆ ಇವಾಗ ಇನ್ನೊಂದು ಅಂಶ ಏನ್ ಹೇಳುತ್ತೆ ಅಂದ್ರೆ ಇವಾಗ ನೀವು ಲಾಕ್ ಡೌನ್ ಕರೆಕ್ಟ್ ಟೈಮ್ ಅಲ್ಲಿ ಮಾಡದೆ ಹೋಗಿದ್ದಿದ್ರೆ ಭಾರತ ದೇಶಕ್ಕೆ ಈಗ ಆಲ್ರೆಡಿ ಹತ್ತತ್ರ 8 ಲಕ್ಷ ಕೇಸಸ್ಗಳು ಇಷ್ಟೊತ್ತಿಗೆ ಆಲ್ರೆಡಿ ಬರಬೇಕಿತ್ತು ಅಂತ ಹೇಳ್ತಾ ಇದೆ ಸಮೀಕ್ಷೆಗಳು. ಸೊ ಹಾಗಾಗಿ ನನ್ನ ಪ್ರಕಾರ ಲಾಕ್ ಡೌನ್ ಮಾಡಿರೋದು ಉತ್ತಮ. ಲಾಕ್ ಡೌನ್ ಬಿಟ್ರೆ ಈ ಸೋಷಿಯಲ್ ಡಿಸ್ಟೆನ್ಸಿಂಗ್ ಬಿಟ್ರೆ ಬೇರೆ ಯಾವ ಆಲ್ಟರ್ನೇಟಿವ್ ಕೂಡ ಸಂಪೂರ್ಣವಾಗಿ ಈ ಕರೋನಾ ವೈರಸ್ಗೆ ಮದ್ದು ಸಿಗೋವರೆಗೂ ನನಗೆ ಕಾಣ್ತಾ ಇಲ್ಲ. ಆದ್ರೆ ಈ ಆರ್ಥಿಕ ನೆರವಿಂದ ಭಾರಿ ಪ್ರಮಾಣದ ನಷ್ಟ ಏನು ತುಂಬಾ ಜನಕ್ಕಾಗಿದೆ. ಸರ್ಕಾರ ಇವಾಗ ಇಂಥ ಸಮಯದಲ್ಲಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಎರಡೂ ಕೂಡ ಇಂಥ ಸಮಯದಲ್ಲಿ ಬಂದ್ಬಿಟ್ಟು ಖಂಡಿತವಾಗ್ಲೂ ಆರ್ಥಿಕ ನೆರವನ್ನ ಕೊಡಬೇಕಾಗತ್ತೆ. ಬೇರೆ ದೇಶಗಳನ್ನ ನಾವು ಕಂಪೇರ್ ಮಾಡಿದ್ರೆ ಭಾರತ ದೇಶ ಇದರಲ್ಲಿ ಹಿಂದಿದೆ ಅಂತ ಹೇಳ್ತಾ ಇದ್ದೀನಿ. ಲಾಕ್ ಡೌನ್ ಬಿಟ್ರೆ ಬೇರೆ ಯಾವುದೇ ರೀತಿಯಾಗಿ ಈ ಹೆಲ್ತ್ ಪ್ರಾಬ್ಲಮ್ ಅನ್ನ ಕಂಟ್ರೋಲ್ ಮಾಡುವ ಲಕ್ಷಣಗಳು ಈಗ ಸದ್ಯಕ್ಕೆ ನನಗೆ ಕಾಣ್ತಾ ಇಲ್ಲ. ಓಕೆ ಸರ್, ಹಾಗೆ ಲೈನ್ನಲ್ಲಿ ಇರಿ, ಮತ್ತೆ ನಿಮ್ಮನ್ನು ಸಂಪರ್ಕಿಸ್ತೀನಿ. ಎಸ್ ಡಾಕ್ಟರ್ ಪ್ರಿಯಾಂಕ ರೆಡ್ಡಿ ಅವ್ರನ್ನ ಮಾತಾಡ್ಸೋಣ. ಪ್ರಿಯಾಂಕ ರೆಡ್ಡಿ ಅವರೇ, ಈಗಾಗಲೇ ಕೇಳಿಸ್ಕೊಂಡ್ರಿ, ಹೂಡಿಕೆ ತಜ್ಞರು ಹೇಳಿದ್ರು ಲಾಕ್ಡೌನ್ ಇಲ್ಲದೆ ಬೇರೆ ಆಪ್ಷನ್ ಇರಲಿಲ್ಲ, ಈಗಲೂ ಕೂಡ ಇಲ್ಲ ಅದನ್ನು ಅನ್ನುವಂಥದ್ದು. ಯಾಕೆಂದರೆ ನಾವು ಹೆಲ್ತನ್ನು ಉಳಿಸ್ಕೊಳ್ಬೇಕು ಅಂತಂದರೆ ಒಂದು ವೆಲ್ತನ್ನು ಕಳ್ಕೊಳ್ಬೇಕಾಗತ್ತೆ. ಬಟ್ ಅದನ್ನು ಸದ್ಯಕ್ಕೆ ಸರಿದೂಗಿಸೋಕ್ಕೆ ಸಾಧ್ಯ ಇಲ್ಲ. ಬಟ್ ಇನ್ನೂ ಕೂಡ ನಮಗೆ PPE ಕಿಟ್ಸ್ ಬರ್ತಾ ಇಲ್ಲ. ನೀವು ಹೇಳಿದಾಗೆ ಬೇರೆ ಬೇರೆ ದೇಶದವರು
ಅದನ್ನು ವಾಪಸ್ ಮಾಡ್ತಾ ಇದ್ದಾರೆ ಚೀನಾಗೆ ಅಂತಂದಮೇಲೆ ನಾವು ಅದನ್ನು ತರಿಸ್ಕೊಳ್ಳುವಂತಹ ಸಾಹಸ ಖಂಡಿತ ಮಾಡೋಕ್ಕೆ ಸಾಧ್ಯ ಇಲ್ಲ. ಬಟ್ ಹೀಗೆ ಮುಂದುವರೆದ್ರೆ ಹೇಗೆ? ಸೊ ಯಾಕೆಂದರೆ ನಾವು ಹೆಲ್ತ್ ವೈಸ್ ನಾವು ಇಂಪ್ರೂವ್ ಆಗಲೇಬೇಕು, ಇಂಪ್ರೂವೈಸೇಷನ್ ಬೇಕೇ ಬೇಕು. ಸೊ ಈ ನಿಟ್ಟಿನಲ್ಲಿ ಬೇರೆ ಏನಾದರೂ ಟ್ರೈಸ್ ಮಾಡ್ಬೋದಾ ಹೇಗೆ ಅಂತ? ಬೇರೆ ಟ್ರೈಸ್ ಈಗ ನೋಡಿದ್ರೆ ಎಲ್ಲ ಮಾಡ್ತಿದಾರಲ್ಲ ರೀ. ಈಗ ಬೇರೆ ಬೇರೆ ಕಂಟ್ರೀಸಿಂದನೂ ಒಂದು ಯೂನಿಟ್ ಫಾರ್ಮ್ ಮಾಡಿಬಿಟ್ಟು ಎಲ್ಲ ಟ್ರಯಲ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಅಲ್ಟಿಮೇಟ್ಲಿ ಇದಕ್ಕೆ ಪರ್ಮನೆಂಟ್ ಕೊರೋನಾ ವೈರಸ್ ಅನ್ನೋದು ಕಂಪೇರ್ ಟು ಅದರ್ ಪ್ರೀವಿಯಸ್ ವೈರಸಸ್ ಇಟ್ಸ್ ಅ ವೆರಿ ವೆರಿ ಸ್ಟ್ರಾಂಗ್ ವೈರಸ್, ತುಂಬಾ ಬೇಗ ಸ್ಪ್ರೆಡ್ ಆಗ್ತಾ ಇದೆ. ಓಕೆ, ಸೊ ಈಗ ನಾವು ಏನು ಮಾಡಬೇಕು, ಅಲ್ಟಿಮೇಟ್ಲಿ ವ್ಯಾಕ್ಸಿನೇಷನ್ ಬಂದರೆ ಮಾತ್ರ ಇದಕ್ಕೆ ಕಂಪ್ಲೀಟ್ ವಿ ಕ್ಯಾನ್ ಬಿ 100% ಸೇಫ್ ಅಂತ ಹೇಳೋದು ವ್ಯಾಕ್ಸಿನೇಷನ್ ಬಂದಾದ್ಮೇಲೆ. ಅದಕ್ಕೆ ಮುಂಚೆ ಈಗ ನಾವು ಏನೇನು ಟ್ರಯಲ್ಸ್ ಮಾಡ್ತಾ ಇದ್ರ, ಹೈಡ್ರೋಕ್ಲೋರೋಕ್ವಿನ್ ಅಂತ ಹೇಳಿದ್ರು, ಅದನ್ನು ತುಂಬಾ ಇದೆಲ್ಲಾನು ಇಟ್ಸ್ ಟ್ರಯಲ್ ಅಂಡ್ ಎರರ್ ಮಾಡ್ತಾ ಇದ್ದಾರೆ. ಬಿಕಾಸ್ ಈಗ ನಾವು ನೋಡಿದ್ರೆ ಈ ಕೊರೋನಾ ವೈರಸ್ ಸಿಚುವೇಶನ್ ಒಂದು 3.5 month ಓಲ್ಡ್ ಬೇಬಿ ತರ. ಈಗ ನಾವೆಲ್ಲರೂ ಇಟ್ಸ್ ಎನ್ ಅನ್ಫೋರ್ಸಿನ್ ಸಿಚುವೇಶನ್, ನಾವ್ ಯಾವತ್ತೂ ಇಂಥ ಸಿಚುವೇಶನ್ ಮುಂಚೆ ನೋಡಿಲ್ಲ. ಸೊ ಇದು ಗವರ್ಮೆಂಟ್ಗಿರ್ಲಿ ಪಬ್ಲಿಕ್ ಜನರಕ್ಕಿರ್ಲಿ ಎಲ್ರಿಗೂ ಹೊಸ ಸಿಚುವೇಶನ್ ಇದು. ಸೊ ಎಲ್ರಿಗೂ ತ್ರಾಸ ಆಗ್ತಾನೆ ಇದೆ, ಅದು ನಮ್ಗೆಲ್ಲರೂ ಏನು ಗೊತ್ತಿದೆ. ಬಟ್ ವಿ ಆಲ್ ಹ್ಯಾವ್ ಟು ಮೇಕ್ ಸಮ್ ಸ್ಯಾಕ್ರಿಫೈಸಸ್. ಓಕೆ, ಈಗ ನಮ್ ಪರ್ಸನಲಿ ಹೆಲ್ತ್ ಚೆನ್ನಾಗಿಲ್ಲ ಅಂತಂದ್ರು ನಮ್ ವರ್ಕ್ ಹೋಗ್ಲಿಕ್ಕೆ ಆಗಂಗಿಲ್ಲ. ಆ 2-3 days ನಮಗೆ ವರ್ಕ್ ಲಾಸ್ ಆಗುತ್ತೆ. ಬಟ್ ಇದು ಇಟ್ಸ್ ಅ ಮಚ್ ಮೋರ್ ಬಿಗ್ಗರ್ ಥಿಂಗ್ ಫಾರ್ ದ ಹೋಲ್ ಕಂಟ್ರಿ. ಸೊ ನಾವು ನೆನ್ಪಿಟ್ಕೋಬೇಕೇನಂತಂದ್ರೆ ವಿ ಹ್ಯಾವ್ ಟು ಬಿ ಪೇಷಂಟ್. ಹೌದು ಎಕನಾಮಿಕಲ್ ಲಾಸ್ ಆಗ್ತಾ ಇದೆ, ಅದು ಒಬ್ರಿಗೆಲ್ಲ ಎಲ್ರಿಗೂ ಆಗ್ತಾ ಇದೆ. ಬಟ್ ವಾಟ್ ಈಸ್ ಮೋರ್ ಇಂಪಾರ್ಟೆಂಟ್, ನಾವು ಮೋದಿ ಅವ್ರ ಸ್ಪೀಚ್ ನೋಡಿದ್ರು ನಮಗೆ ಗೊತ್ತು ಇಟ್ಸ್ ಅ ವೆರಿ ವೆರಿ ಡಿಫಿಕಲ್ಟ್ ಸಿಚುವೇಶನ್, ಬಟ್ ಇನ್ ಫ್ರಂಟ್ ಆಫ್ ಮೈ ಕಂಟ್ರೀಸ್ ಹೆಲ್ತ್ ನಥಿಂಗ್ ಇಸ್ ಇಂಪಾರ್ಟೆಂಟ್ ಅಂತ. ಸೊ ನಾವು ಅದನ್ನ ನೆನ್ಪಿಟ್ಕೋಬೇಕು. ವ್ಯಾಕ್ಸಿನೇಷನ್ ಬರೋ ತನಕ ಪರ್ಮನೆಂಟ್ ಸೊಲ್ಯೂಷನ್ ಅಂತೂ ಏನು ಇಲ್ಲ. ಸೊ ಟಿಲ್ ದೆನ್ ಅಗ್ರೆಸಿವ್ ಟೆಸ್ಟಿಂಗ್ ಇವಾಗ ನಾವು 2 months ಮುಂಚಿಂದ ಹೇಳ್ತಿರೋದು, ಇವಾಗ ಅಟ್ಲೀಸ್ಟ್ ದಟ್ ಫಾಲೋಯಿಂಗ್, ಬಿಕಾಸ್ ಪ್ರೈವೇಟ್ ಸೆಕ್ಟರ್ಸ್ ನ ಇನ್ವಾಲ್ವ್ ಮಾಡಬೇಕು. ಪ್ರೈವೇಟ್ ಸೆಕ್ಟರ್ಸ್ ಯಾವಾಗ ಬಂದು ಕಿಟ್ಸ್ ನ ಮ್ಯಾನುಫ್ಯಾಕ್ಚರಿಂಗ್ ಬೇಗ ಮಾಡ್ಲಿಕ್ಕೆ ಆಗುತ್ತೋ ಅವಾಗ ಇದಕ್ಕೆ ಅಟ್ಲೀಸ್ಟ್ ಲಿಟಲ್ ಮೋರ್ ಸೇಫರ್ ಅಂತ ಹೇಳ್ಬೋದು. ಟೆಸ್ಟಿಂಗ್ ಜಾಸ್ತಿ ಮಾಡಿಲ್ಲ ಅಂತಂದ್ರೆ ಇದಕ್ಕೂ ಸೇಫ್ ಅನ್ನೋದಿಲ್ಲ. ಲಾಕ್ಡೌನ್ ಹಿಂಗೆ ಪ್ರೊಲಾಂಗ್ ಆಗ್ತಾನೆ ಇರಬೇಕಾಗುತ್ತೆ. ಇವಾಗ ನಾವು ನೋಡಿದ್ರೆ ಮೈಗ್ರೆಂಟ್ ವರ್ಕರ್ಸ್ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗ್ತಿದ್ದಾರೆ. ಸ್ವಲ್ಪ ಜನ ಅವ್ರ ನೇಟಿವ್ ನ ರೀಚ್ ಆಗಿದ್ದಾರೆ. ಅವರಲ್ಲಿ ಎಷ್ಟು ಜನಕ್ಕೆ ಪಾಸಿಟಿವ್ ಇದೆ ಅಂತ ನಮಗೆ ಗೊತ್ತಿಲ್ಲ. ಅವರು ಅವ್ರ ಮನೆಗೆ ಹೋಗ್ತಿದ್ದಾರೆ, ಹಳ್ಳಿನಲ್ಲಿ ಎಷ್ಟು ಜನಕ್ಕೆ ಸ್ಪ್ರೆಡ್ ಆಗುತ್ತೋ ನಮಗೆ ಗೊತ್ತಿಲ್ಲ. ಮೈಗ್ರೆಂಟ್ ವರ್ಕರ್ಸ್ ಮೂವಿಂಗ್ ಇಸ್ ಬಿಕಮಿಂಗ್ ಒನ್ ಆಫ್ ದ ಬಿಗ್ಗೆಸ್ಟ್ ಥ್ರೆಟ್ ನಾವು. ಸೊ ಟೆಸ್ಟಿಂಗ್ ಇದೊಂದು ಬಿಟ್ಟು ಇನ್ನೊಂದು ಸೊಲ್ಯೂಷನ್ ಇಲ್ಲ. ನಾವು ಈ ಟೆಸ್ಟಿಂಗ್ ಹೇಗೆ ಮಾಡಬೇಕು ಅಂತಂದ್ರೆ ಕಿಟ್ಸ್ ಜಾಸ್ತಿ ಮಾಡಬೇಕು. ಕಿಟ್ಸ್ ಹೇಗೆ ಜಾಸ್ತಿ ಮಾಡಬೇಕು, ಪ್ರೈವೇಟ್ ಸೆಕ್ಟರ್ಸ್ ನ ಇನ್ವಾಲ್ವ್ ಮಾಡಲೇಬೇಕು. ಬಿಕಾಸ್ ನಾವು ಈಗ ಬೇರೆ ಕಂಟ್ರಿ ಇಂಪೋರ್ಟ್ ಮಾಡ್ತಾ ಇದ್ರು ಎಲ್ಲ ಫಾಲ್ಟಿ ಟೆಸ್ಟಿಂಗ್ಸ್ ಅಂತ ಬರ್ತಾ ಇದೆ. ಸೊ ಫಾಲ್ಟಿ ಟೆಸ್ಟಿಂಗ್ಸ್ ಇಂದ ಇನ್ನೂ ಜಾಸ್ತಿ ಹಾರ್ಮ್ ಮೋರ್ ದನ್ ಗುಡ್. ಸೊ ರಿಯಾಲಿಟಿ ಚೆಕ್ ಅನ್ನೋದು ಒಂದು ಇರಬೇಕು. ಪ್ರೈವೇಟ್ ಸೆಕ್ಟರ್ಸ್ ನ ಇನ್ವಾಲ್ವ್ ಮಾಡಿಬಿಟ್ಟು ಟೆಸ್ಟಿಂಗ್ ಅನ್ನೋದು ಜಾಸ್ತಿ ಮಾಡಬೇಕು. ಅಲ್ಲಿ ತನಕ ಜನರು ಒಂದು ಅರ್ಥ ಮಾಡ್ಕೋಬೇಕು, ಎಲ್ರಿಗೂ ಪ್ರಾಬ್ಲಮ್ ಆಗ್ತಾ ಇದೆ. ನಿಮ್ಮ ಮನೆಯಲ್ಲಿ ನೀವು ಕುತ್ಕೊಂಡು ನಾವು ನಮ್ಮ ಬಿಸ್ನೆಸ್ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಅಂತ ಒಂದು ಯೋಚನೆ ಮಾಡಬೇಕು. ಇವಾಗ ಬೆಸ್ಟ್ ಟೈಮ್, ಬಿಕಾಸ್ 1 month or 2 more weeks ವಿ ಹ್ಯಾವ್. ಕುತ್ಕೊಂಡು ಓಕೆ ನನ್ನ ಕೆಲಸ ಏನು, ನಾವು ಇದನ್ನ ಯಾವ ತರ ಡಿಜಿಟಲ್ ಮಾಡ್ಕೋಬಹುದು, ಇಲ್ಲ ಲಾಕ್ಡೌನ್ ಆದ್ಮೇಲೆ ನನ್ನ ಬಿಸ್ನೆಸ್ ಹೇಗೆ ರಿವ್ಯಾಂಪ್ ಮಾಡ್ಕೋಬಹುದು, ಎಲ್ಲ ಕುತ್ಕೊಂಡು ಒಂದು ಸ್ಟ್ರಾಟಜಿ ಮಾಡ್ಕೋಬೇಕು. ಸುಮ್ಮನೆ ಮನೆಯಲ್ಲಿ ಕುತ್ಕೊಂಡು ಫ್ರಸ್ಟ್ರೇಟ್ ಆಗಿಬಿಟ್ಟು ನೆಗೆಟಿವ್ ಮೋಡ್ಗೆ ಹೋಗೋದ್ಕಿಂತ ಸ್ವಲ್ಪ ಪಾಸಿಟಿವ್ ಡೈಲಿ ಸ್ವಲ್ಪ ವರ್ಕೌಟ್ ಮಾಡಿ ಹೆಲ್ದಿಯಾಗಿ ತಿನ್ಬಿಟ್ಟು ನೆಕ್ಸ್ಟ್ ಸ್ಟೆಪ್ ಏನು ಅಂತ ನಾವು ಮನೆಯಲ್ಲಿ ಕುತ್ಕೊಂಡು ಪ್ಲಾನ್ ಮಾಡಬೇಕಾಗುತ್ತೆ. ಅಂಡ್ ಗೌರ್ಮೆಂಟ್ ಅದು ಸ್ಟೆಪ್ಸ್ ಮಾಡ್ತಾ ಇದೆ. ಈಗ ನಾವು ತೆಲಂಗಾಣ ನೋಡಿದ್ರೆ ಆಲ್ರೆಡಿ ಲಾಕ್ಡೌನ್ May 7 ತನಕ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಬೇರೆ ಬೇರೆ ಸ್ಟೇಟ್ಸ್ನು ಗೊತ್ತಿಲ್ಲ ಇನ್ನು ಅವ್ರದ್ದು ಪ್ಲಾನ್ ಏನ್ ಮಾಡುತ್ತೆ ಗೌರ್ಮೆಂಟ್ ಅಂತ ಗೊತ್ತಿಲ್ಲ. ಬಟ್ ಟಿಲ್ ದೆನ್ ಮನೆಯಲ್ಲಿ ಕುತ್ಕೊಂಡಿರೋ ನಾವು ವಿ ಶುಡ್ ಬಿ ಸೇಫ್ ಅಂಡ್ ಪ್ರೊಡಕ್ಟಿವ್. ಈ ಟೈಮ್ನ ಹೇಗೆ ನಾವು ನಮ್ಮ ಲಾಭಕ್ಕೆ ಯೂಸ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡಬೇಕಾಗುತ್ತೆ. ಅಂಡ್ ಗೌರ್ಮೆಂಟ್ ಅದ್ರದ್ದು ಪ್ರಕಾರ ಮಾಡ್ತಾ ಇದ್ದಾರೆ ಅವ್ರ ಕೆಲಸನೂ ಅವರು. ಬಟ್ ಟೆಸ್ಟಿಂಗ್ ಇಸ್ ದ ಓನ್ಲಿ ಥಿಂಗ್ ಅಂಡ್ ವ್ಯಾಕ್ಸಿನೇಷನ್ ಇಸ್ ದ ಅಲ್ಟಿಮೇಟ್ ಹೋಪ್. ಓಕೆ ರುದ್ರಮೂರ್ತಿ ಅವರೇ, ಟೆಸ್ಟಿಂಗ್ ಮಾಡೋದು ಓನ್ಲಿ ಥಿಂಗ್, ಅಲ್ಲಿವರೆಗೂ ವ್ಯಾಕ್ಸಿನೇಷನ್ ಬರೋವರೆಗೂ ಅದಕ್ಕೆ ಸಂಪೂರ್ಣವಾದಂಥ ಫುಲ್ ಸ್ಟಾಪ್ ಹಾಕೋದಕ್ಕೆ ಏನು ನಮಗೆ ಉಪಕರಣ ಸಿಗುತ್ತೋ ಅಲ್ಲಿವರೆಗೂ ಸಾಧ್ಯ ಇಲ್ಲ ಅಂತ. ಬಟ್ ಈಗ ಲಾಕ್ಡೌನ್ ಅನ್ನುವಂಥದ್ದು ಇಡೀ ದೇಶಕ್ಕೆ ಒಂದು ಸಮಸ್ಯೆ. ಈಗ ಬಿಸ್ನೆಸ್ ಇರೋರು ಮಾಡ್ತಾರೆ ಅಥವಾ ರೊಟೇಷನ್ ಆಗಬೇಕಾಗಿರುತ್ತೆ, ಮೊಬಿಲಿಟಿ ಇರಲೇಬೇಕು. ಎಲ್ಲ ಬಿಸ್ನೆಸ್ಸಲ್ಲೂ ಒಂದು ಮೊಬಿಲಿಟಿ ಇರಲೇಬೇಕು, ಆಗಲೇ ಅದು ಪ್ರಾಫಿಟ್ಟು ಲಾಸು ಎಲ್ಲವೂ ಇದ್ದರೆ ಕೂಡ. ಬಟ್ ಇವಾಗಲೇ ನೀವು ಹೇಳಿದಾಗೆ ನಾವು ಬೇರೆ ದೇಶದಲ್ಲೂ ಕೂಡ ಇದೇ ಸಿಚುವೇಷನ್ನ ಗಮನಿಸ್ತಾ ಇದ್ದೀವಿ. ಎಲ್ಲ ದೇಶದಲ್ಲೂ ಕೂಡ ಹಾಗೇ ಇದೆ. ನಾವು ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಅನ್ನುವಂಥದ್ದು ಏನಾದರೂ ಬಂದರೆ ಖಂಡಿತವಾಗಿಯೂ ಅದು ಸಾಧ್ಯನೇ ಆಗಲ್ಲ. ಯಾಕೆಂದರೆ ನಾವು ಹಣದ ಮುಖೇನವೇ, ಡಾಲರ್ಗಳ ಮುಖೇನವೇ ನಾವು ಇಂಪೋರ್ಟ್ ಎಕ್ಸ್ಪೋರ್ಟ್ನ ವ್ಯವಹರಿಸೋದ್ರಿಂದ ಎಲ್ಲೋ ಒಂದು ಕಡೆ ಭಾರತದ ಆರ್ಥಿಕತೆಗೆ ಮತ್ತಷ್ಟು ಹೊಡೆತ ಬೀಳುತ್ತೆ. ಲಾಕ್ಡೌನ್ ಬಿಟ್ಟು ಬೇರೆ ಪರಿಹಾರನೇ ಇಲ್ವಾ ಇದಕ್ಕೆ ಅಂತ? ಬೇರೆ ದೇಶಗಳನ್ನ ತಾವು ನೋಡಿ, ಅಮೆರಿಕ ದೇಶ $2 trillion ಘೋಷಣೆಯನ್ನ ಆಲ್ರೆಡಿ ಮಾಡಿ ನಿನ್ನೆ ತಿರ್ಗಾ ಲೇಟೆಸ್ಟ್ ಆಗಿ ಕರೋನಾ ವೈರಸ್ಗೆ ತಿರ್ಗಾ ಹೊಸದಾಗಿ ಆರ್ಥಿಕ ನೆರವುಗಳನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ ಅಂದ್ರೆ
60%ಕ್ಕೂ ಹೆಚ್ಚು ಪಾಪ್ಯುಲೇಷನ್ ಏನಿದೆ ಜನಸಂಖ್ಯೆ ಅಗ್ರಿಕಲ್ಚರ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಈಗ ಅಗ್ರಿಕಲ್ಚರ್ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿದೆ. ಹಾಗೂ ಅನ್ಆರ್ಗನೈಸ್ಡ್ ಸೆಕ್ಟರ್ ಅಲ್ಲಿ ನಮ್ಮಲ್ಲಿ ಕೆಲಸ ಮಾಡೋರು ತುಂಬಾ ಜನ ಇದ್ದಾರೆ. ಆರ್ಗನೈಸ್ಡ್ ಸೆಕ್ಟರ್ ಇಲ್ಲ ನಮ್ಮಲ್ಲಿ. ಈ ಅನ್ಆರ್ಗನೈಸ್ಡ್ ಸೆಕ್ಟರ್ ಅಲ್ಲಿ ಮತ್ತೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳಾಗಿರ್ಬೋದು, ಸಣ್ಣ ಸಣ್ಣ ಕಾರ್ಖಾನೆಗಳಾಗಿರ್ಬೋದು, ಇಂಥ ಕೆಲಸದಲ್ಲಿ ಇಂಥ ಕಡೆ ಕೆಲಸ ಮಾಡೋರು ತುಂಬಾ ಜನ ಇರೋದ್ರಿಂದ ಒಂದು ಸಮೀಕ್ಷೆ ಹೇಳುತ್ತೆ ಹತ್ತತ್ರ 40 ಕೋಟಿ ಜನಸಂಖ್ಯೆ ನಮ್ಮ ದೇಶದಲ್ಲಿ ಈ ಪಾವರ್ಟಿ ಲೈನ್ಗೂ ಕೆಳಗಡೆ ಬಂದು ಬಿಡ್ತಾರ ಈ ಕರೋನಾ ವೈರಸ್ಸಿನ ಭೀತಿಯಿಂದಾಗಿ ಅಂತ ಮಾತುಕತೆಗಳು ಆಗ್ತಾ ಇದೆ. ಆಮೇಲೆ ಎಲ್ಲಾ ದೇಶಗಳನ್ನು ತಾವು ನೋಡೋದಾದ್ರೆ ಹತ್ತತ್ರ 10% ಅವರ GDP ಏನಿದೆ, ಆ ದೇಶದ GDP ಏನಿದೆ ಅದರ 10% ಅನ್ನ ಆರ್ಥಿಕ ನೆರವಾಗಿ ಘೋಷಣೆ ಮಾಡಿದ್ದಾರೆ. ನಮ್ಮ ಭಾರತ ದೇಶದ GDP ಎಷ್ಟು ಅಂತ ತಾವು ಕೇಳೋದಾದ್ರೆ 2,210 ಲಕ್ಷ ಕೋಟಿ ರೂಪಾಯಿಗಳು. ತಿರ್ಗಾ ಹೇಳ್ತಾ ಇದ್ದೀನಿ, ನಮ್ಮ GDP 210 ಲಕ್ಷ ಕೋಟಿ ರೂಪಾಯಿಗಳಿದೆ. ನೀವು ಅದಕ್ಕೆ 10% ಅಂತ ಲೆಕ್ಕ ಹಾಕೋದಾದ್ರೆ ಹತ್ತತ್ರ ಏನಿಲ್ಲ ಅಂದ್ರೂ ಕೂಡ ಅದಕ್ಕೆ ನಾನು 10% ಅಂತ ಲೆಕ್ಕ ಹಾಕಿದ್ರು ಹತ್ತತ್ರ 21 ಲಕ್ಷ ಕೋಟಿ ರೂಪಾಯಿಗಳ ಆರ್ಥಿಕ ನೆರವನ್ನ ಇವರು ಅನೌನ್ಸ್ ಮಾಡಬೇಕು ಸರ್ಕಾರ. ಯಾಕಂದ್ರೆ ಚಿಕ್ಕ ಪುಟ್ಟ ದೇಶಗಳು ಸೌತ್ ಕೊರಿಯಾ ಆಗಿರ್ಬೋದು, ಇಟಲಿ ಆಗಿರ್ಬೋದು, ಸ್ಪೇನ್ ಆಗಿರ್ಬೋದು, ನಾರ್ವೆ ಆಗಿರ್ಬೋದು, ಇವ್ರು ಎಲ್ಲರೂ ಕೂಡ ಅವ್ರ GDP ಏನಿದೆ ಅದರಲ್ಲಿ 10-30% GDP ಅವ್ರದ್ದೇನಿದೆ ಆ ದೇಶದ್ದು ಅದನ್ನ ಆರ್ಥಿಕ ನೆರವಾಗಿ ಅನೌನ್ಸ್ ಮಾಡ್ತಿದ್ದಾರೆ. ನಮ್ಮ ದೇಶದಲ್ಲಿ ಇವಾಗವರೆಗೂ ಕೇವಲ 1,70,000 ಕೋಟಿ ಆರ್ಥಿಕ ನೆರವನ್ನ ಕೊಟ್ಟಿದ್ದಾರೆ. ಅದು ಏನಕ್ಕೂ ಸಾಕಾಗೋದಿಲ್ಲ ಅಂತ ಹೇಳ್ತಾ ಇದ್ದೀನಿ. ಆರ್ಥಿಕ ನೆರವನ್ನ ಖಂಡಿತ ಕೊಡ್ಬೇಕಾಗತ್ತೆ, ಭಾರಿ ಪ್ರಮಾಣದಲ್ಲಿ ಕೊಡ್ಬೇಕಾಗತ್ತೆ. ಯಾಕಂದ್ರೆ ನಮ್ಮ GDPಗೆ ನಾವು ಕಂಪೇರ್ ಮಾಡಿದ್ರೆ 1% ಆಫ್ GDPನೂ ಇನ್ನ ಇವ್ರ ಆರ್ಥಿಕ ನೆರವಾಗಿ ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ಅಂತ ಹೇಳ್ತಿದ್ದೀನಿ. ಕೊಡ್ತೀನಿ ಅಂತ ನಾಳೆ ಬಾ ಅಂತ ಈ ಬೋರ್ಡ್ ಹಾಕೊಂತಾರಲ್ಲ ಆ ತರ ಆಗಿದೆ. ಆದ್ರೆ ನನಗೂ ಅರ್ಥ ಆಗುತ್ತೆ ಇಂಥ ಪರಿಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರಕ್ಕೂ ಹಣ ಇಲ್ಲ ಅಂತ. ಈಗ ಆಲ್ರೆಡಿ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ, TV ಫೈಯಲ್ಲೇನೆ ನಾವ್ ಇವಾಗ ಏನ್ ಕಚ್ಚಾ ತೈಲದ ಬೆಲೆಗಳ ಭಾರಿ ಇಳಿಕೆಯಿಂದಾಗಿ ಗೌರ್ಮೆಂಟ್ಗೆ ಏನ್ ಹಣ ಸಂಗ್ರಹಣೆ ಅಥವಾ ಏನ್ ಹಣ ಉಳಿತಾಯ ಆಗ್ತಾ ಇದೆ, ಹಾಗೂ ಬೇರೆ ಕಡೆಯಿಂದ ಏನ್ ಸಂಗ್ರಹಣೆ ಮಾಡಿರುವ ದುಡ್ಡಿದೆ, ಇದೆಲ್ಲವನ್ನ ಕೂಡ ಇವಾಗಲೇನೆ ನೀವೆಲ್ಲ ಹೋದ್ಮೇಲೆ ಆಮೇಲೆ ನೀವು ಆರ್ಥಿಕ ನೆರವು ಎಷ್ಟೇ ಘೋಷಿಸಿದ್ರು ಅದರಿಂದ ಪ್ರಯೋಜನ ಆಗೋದಿಲ್ಲ. ಶೀಘ್ರವಾಗಿ ಆರ್ಥಿಕ ನೆರವನ್ನ ನೇರವಾಗಿ ಹೊಡೆತ ಬಿದ್ದಿರುವಂತಹ ಯಾವ ಕ್ಷೇತ್ರಗಳಿದೆ ಅಂದ್ರೆ ಅದು ರೈತರಿಗಾಗಿರ್ಬೋದು, ಹಾಗೂ ಯಾರು ದಿನಗೂಲಿ ಕೆಲಸ ಮಾಡೋರ್ಗಾಗಿರ್ಬೋದು, ಆಟೋ ರಿಕ್ಷಾ ಓಡಿಸೋರಾಗಿರ್ಬೋದು, ಮನೆ ಕೆಲಸ ಮಾಡೋರಾಗಿರ್ಬೋದು, ಇವರೆಲ್ಲರೂ ಅವತ್ತಿನ ದಿವಸ ಅವ್ರು ಕೆಲಸ ಮಾಡಿದ್ರೇನೆ ಅವ್ರಿಗೆ ಬರುವಂತಹ ದುಡ್ಡಿಂದ ಅವರ ಸಂಸಾರ ನಡೆಯುತ್ತೆ. ಇವತ್ತು ಅವ್ರ ಸಂಸಾರ ಎಲ್ಲ ಸ್ಥಗಿತಗೊಂಡು ಬಿಟ್ಟಿದೆ. ಸೊ ಹಾಗಾಗಿ ಆರ್ಥಿಕ ನೆರವನ್ನ ಬೇಗನೆ, ಅದು ಆಕ್ಚುಲಿ ನಿರೀಕ್ಷೆ ಮಾಡ್ತಾನೆ ಇದ್ದಾರೆ, ಇವತ್ತು ಬರುತ್ತೆ ನಾಳೆ ಬರುತ್ತೆ. ಯಾಕಂದ್ರೆ ಸೆಕೆಂಡ್ ಲಾಕ್ ಡೌನ್ ಇವ್ರು ಆಲ್ರೆಡಿ ಅನೌನ್ಸ್ ಮಾಡಿದ್ರು. ಸೆಕೆಂಡ್ ಲಾಕ್ ಡೌನ್ ಅನೌನ್ಸ್ ಮಾಡಾದ್ಮೇಲೆ ಎರಡನೇ ಆರ್ಥಿಕ ನೆರವನ್ನ ಇನ್ನ ಘೋಷಣೆ ಮಾಡೋದ್ರಲ್ಲೇ ಇದ್ದಾರೆ. ಹಾಗಾಗಿ ದಯವಿಟ್ಟು ಬೇಗನೆ ಕೇಂದ್ರ ಸರ್ಕಾರ ಈ ಆರ್ಥಿಕ ನೆರವನ್ನ ಘೋಷಣೆ ಮಾಡಬೇಕು ಅಂತ ನಾನು ಹೇಳ್ತೀನಿ. ಓಕೆ ಸರ್, ಈಗ ನೀವು ಹೇಳಿದ್ರೆ ಆರ್ಥಿಕ ನೆರವು ಬೇಕು, ಜೊತೆಗೆ ಸರ್ಕಾರದಲ್ಲಿ ದುಡ್ಡಿದೆಯಾ ಇಲ್ವಾ ಅದು ಬೇರೆ ಪ್ರಶ್ನೆ. ಬಟ್ ಈಗ ನಮ್ಮ ಜನಸಂಖ್ಯೆ ಇರುವಂಥದ್ದು 130 ಕೋಟಿ. ಎಲ್ಲ ಒಂದು ಕಡೆ ಎಲ್ಲರಿಗೂ ಪರೀಕ್ಷೆ ಆಗಬೇಕು, ಇದರ ಕೊರೋನಾ ಟೆಸ್ಟ್ ಆಗಬೇಕಾಗಿದೆ ಎಲ್ರಿಗೂ ಅನ್ನೋಂಥದ್ದು ಅಂದ್ಕೊಳೋದಾದರೆ ಒಬ್ಬರಿಗೆ ಈಚ್ ಪರ್ಸನ್ ಅಂದ್ಕೊಂಡ್ರು 5,000-6,000 ರೂಪಾಯಿ ಆಗುತ್ತೆ ಒಬ್ಬರಿಗೆ ಕಂಪ್ಲೀಟ್ ಟೆಸ್ಟ್ ಆಗಬೇಕು ಅಂತಂದರೆ. ನಿಜಕ್ಕೆ ಹಾಕಿದರೆ ಬೇರೆ ದೇಶಗಳಿಗೆ ಹೋಲಿಸಿದ್ರೆ, ಈಗ ಫ್ರಾನ್ಸ್ ಎಕ್ಸಾಂಪಲ್ ತೆಗೆದುಕೊಳ್ಳೋಣ, ಒಂದು 6 ಕೋಟಿ ಜನಸಂಖ್ಯೆ ಇದೆ, ಸ್ಮಾಲ್ ಕೌಂಟ್ಸ್ ಅವ್ರದ್ದೆಲ್ಲ, ಅವರೆಲ್ಲರೂ ಕೂಡ ರೆಡಿ ಇದ್ದಾರೆ ಟೆಸ್ಟನ್ನು ಮಾಡೋದಕ್ಕೆ, ಅವರೆಲ್ಲ ಪ್ರಜೆಗಳಿಗೂ ಟೆಸ್ಟ್ ಮಾಡಿಸೋದಕ್ಕೆ. ಬಟ್ ಈ ರೀತಿಯಾದಂತಹ ಟೆಸ್ಟ್ಗಳು ಇಂಡಿಯಾದಲ್ಲಿ ಆಗೋಕ್ಕೆ ಸಾಧ್ಯನಾ? ಅದನ್ನು ಬೇರ್ ಮಾಡೋಕ್ಕೆ ಸಾಧ್ಯ ಇದೆಯಾ ಅಂತ ನೋಡಿ. ಒಂದು ಕಡೆ ನನ್ನ ಪ್ರಕಾರ, ಇದು ನನ್ನ ವೈಯಕ್ತಿಕ ಒಪಿನಿಯನ್ ಆಗುತ್ತೆ, ನೀವು ಜಾಸ್ತಿ ಟೆಸ್ಟ್ ಗಳನ್ನ ಮಾಡಿ ಎಷ್ಟು ಜನ ಕರೋನಾ ವೈರಸ್ ಇದೆ ಅಂತ ನೀವು ಸರಿಯಾಗಿ ಕಂಡಿಡಿದ್ರು ಕೂಡ ಒಂದು ಕಡೆ ಏನಾಗುತ್ತೆ, ಇದರಿಂದ ನಮಗೆ ಆರ್ಥಿಕತೆಯಲ್ಲಿ ನಮಗೆ ಸಬಲೀಕರಣ ಇದೆಯಾ, ನಮ್ಮ ಹತ್ರ ದುಡ್ಡಿದೆಯಾ ಅದನ್ನ ಟೆಸ್ಟ್ ಮಾಡೋದಕ್ಕೆ ಅಂದ್ರೆ ಖಂಡಿತ ಹಣ ಇದೆ. ಟೆಸ್ಟ್ ಮಾಡೋದಕ್ಕೆ ನಾವು ಹಣವನ್ನ ಜಾಸ್ತಿ ಖರ್ಚು ಮಾಡಿ ಅದನ್ನ ಟೆಸ್ಟ್ ಮಾಡೋ ಕಡೆ ಗಮನ ಕೊಡೋದು ಬಿಟ್ಟು, ಈಗ ಆಲ್ರೆಡಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಯಾರ್ಯಾರಿಗೆ ಹೊಡೆತ ಬಿದ್ದಿದೆ ಅಲ್ಲ ಅವ್ರಿಗೆ ಖಂಡಿತವಾಗ್ಲೂ ಹಣವನ್ನ ಜಾಸ್ತಿ ಬಿಡುಗಡೆ ಮಾಡಬೇಕು ಕೇಂದ್ರ ಸರ್ಕಾರ. ನಾನ್ ಅಂದ್ಕೊಂಡಿದ್ದ ಮೊನ್ನೆ ಸಲನೂ ಕೂಡ ಮೋದಿ ಅವರು ಮಾತಾಡಿದಾಗ 2ನೇ ಲಾಕ್ ಡೌನ್ ಅನ್ನ ಏನ್ ಮೇ 3ನೇ ತಾರೀಕುವರೆಗೂ ಕಂಟಿನ್ಯೂ ಮಾಡಿದ್ರು, ಅವಾಗ ಈ ಆರ್ಥಿಕ ನೆರವು ಬಗ್ಗೆ ಮಾತನಾಡ್ತಾರೆ. ಇಲ್ಲ ಇಷ್ಟೊಂದು ನೋಡಿ, ಎಷ್ಟು ಕರೋನಾ ವೈರಸ್ ಬಗ್ಗೆ ನೀವು ಮಾತಾಡಿದ್ರು ಕೂಡ ಹೆಲ್ತ್ ಕಡೆ ಮಾತ್ರ ಮಾತಾಡಿದ್ರು, ಆರ್ಥಿಕತೆ ಬಗ್ಗೆ ಏನೂ ಮಾತಾಡಿಲ್ಲ. ಹಾಗೂ ನಾನು ನಿರ್ಮಲಾ ಸೀತಾರಾಮನ್ ಅವ್ರು ಮಾತಾಡ್ತಾರೆ, RBI ಮೊನ್ನೆ ತಿರ್ಗಾ ಬಂದು 2ನೇ ಬಾರಿಗೆ ಅವರು ಕೂಡ ಒಂದು 50,000 ಕೋಟಿಯ ಇಂಡೈರೆಕ್ಟ್ ಫಿನಾನ್ಸಿಂಗ್ ಮತ್ತೆ ಸಾಲಗಳನ್ನ ಏನ್ ನೆಬಾರ್ಡ್ಗಾಗಿರ್ಬೋದು, ಸಿಡ್ಬಿ ಸ್ಮಾಲ್ ಇಂಡಸ್ಟ್ರಿ ಡೆವಲಪ್ಮೆಂಟ್ ಬ್ಯಾಂಕ್ಗಾಗಿರ್ಬೋದು, ನ್ಯಾಷನಲ್ ಹೌಸಿಂಗ್ ಬೋರ್ಡ್ಗಾಗಿರ್ಬೋದು, ಇವ್ರಿಗೆ ಹಣವನ್ನ ಕೊಟ್ಟು
ಅದನ್ನ ನೀವು ಮರು ಸಾಲವಾಗಿ ನೀವು ರೈತರಿಗೆ ಕೊಡಿ, ಸಣ್ಣ ಸಣ್ಣ ಕಾರ್ಖಾನೆಗೆ ಕೊಡಿ ಅಂತ RBI ಒಂದು 50,000 ಕೋಟಿ ನೆರವು ಕೊಡ್ತು. ಬಟ್ ನನ್ನ ಪ್ರಕಾರ ನೀವು ಹಣವನ್ನ ಕೇಂದ್ರ ಸರ್ಕಾರದ ಹತ್ರ ಖಂಡಿತ ಹಣ ಇದೆ, ಹಣ ನಿಮ್ಮ ಹತ್ರ ಇಲ್ಲ ಅಂದ್ರೂ ಕೂಡ ನೀವು ಒಂದು ಚೂರು ಫಿಸಿಕಲ್ ಡೆಫಿಸಿಟ್ ಅಥವಾ ನಾವೇನ್ ವಿತ್ತೀಯ ಕೊರತೆ ಅಂತ ಹೇಳ್ತೀವಿ ಅದೊಂದ್ ಚೂರು ಜಾಸ್ತಿ ಆದ್ರೂ ಪರವಾಗಿಲ್ಲ. ಯಾಕಂದ್ರೆ ನೀವ್ ಇವಾಗ ಆರ್ಥಿಕ ನೆರವನ್ನ ಕೊಡದೇನೆ ಈ ಕಾರ್ಖಾನೆಗಳೆಲ್ಲ ಮುಚ್ಚೋಯ್ತು ಅಂದ್ರೆ ಆಮೇಲೆ ಏನ್ ಮಾಡ್ತೀರಾ, ಆಮೇಲೆ ನೀವು ಭಾರತ ದೇಶ ವಾಪಸ್ ಬರಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಟೆಸ್ಟಿಂಗ್ ಗೆ ಹಣ ಇದೆಯೋ ಇಲ್ವೋ, ಇನ್ನ ಜಾಸ್ತಿ ಟೆಸ್ಟ್ ಮಾಡಬೇಕು ಬಿಡಬೇಕು ಅನ್ನೋದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಇವಾಗ ಅನೇಕ ಜನಕ್ಕೆ ಇವಾಗ ಏನಾಗಿದೆ, ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್, ಸಣ್ಣ ಸಣ್ಣ ಬಿಸ್ನೆಸಸ್ ಗಳಿಗೆ ಇವಾಗ ಬ್ಯಾಂಕ್ ಗಳವ್ರಿಗೆ ಲೋನ್ ಕೊಡ್ತಾ ಇಲ್ಲ. ಅವ್ರು ಬಾಡಿಗೆ ಕಟ್ಟಲೇಬೇಕು, ಅವ್ರ ಕಾರ್ಖಾನೆ ಬಾಡಿಗೆ ಕಟ್ಟಬೇಕು. ನೀವ್ ಯಾರಿಗೂ ಕೂಡ ಕೆಲಸದಿಂದ ತೆಗೆದಾಕಬಾರದು, ಸಂಬಳವನ್ನ ಸಂಪೂರ್ಣವಾಗಿ ಕೊಡಬೇಕು ಅಂದ್ರೆ ಕೇಂದ್ರ ಸರ್ಕಾರ ಹೇಳಿದೆ. ಅದು ಒಳ್ಳೆ ಮಾತು, ನಾನು ಕೂಡ ಇದನ್ನ ಒಪ್ಕೊಂತೀನಿ. ನೀವ್ ಯಾರನ್ನೂ ಕೂಡ ಕೆಲಸದಿಂದ ತೆಗಿಬಾರದು ಹಾಗೂ ಪೂರ್ತಿ ಸಂಬಳವನ್ನ ಎಲ್ಲರಿಗೂ ಕೊಡಬೇಕು. ಆದ್ರೆ ಅವ್ರ ಹತ್ರ ದುಡ್ಡೇ ಇಲ್ಲ ಅಂದ್ರೆ ಸಂಬಳ ಎಲ್ಲಿಂದ ಕೊಡ್ತಾರೆ ಪೂರ್ತಿ ಸಂಬಳನ? ಹಾಗೂ ನೀವು ಯಾರನ್ನೂ ತೆಗಿಬೇಡಿ ಅಂದ್ರೆ ಅವ್ರ ಹತ್ರ ಹಣ ಇದ್ರೆ ತಾನೆ ಸಂಬಳ ಕೊಡೋದಿಕ್ಕೆ. ಸೊ ಆರ್ಥಿಕ ನೆರವನ್ನ ಖಂಡಿತವಾಗ್ಲೂ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಇಂತಹ ಯಾರ್ಯಾರಿಗೆ ಹೊಡೆತ ಬಿದ್ದಿದೆ ಅವ್ರಿಗೆ ಕೊಡಬೇಕಾಗತ್ತೆ. ಟೆಸ್ಟಿಂಗ್ ಮಾಡಕ್ಕೂ ಖಂಡಿತವಾಗ್ಲೂ ಹಣ ಇದೆ, ಮತ್ತಷ್ಟು ಟೆಸ್ಟಿಂಗ್ ಗಳನ್ನು ಕೂಡ ಮಾಡಬೇಕು ಅಂತ ಹೇಳ್ತೀನಿ. ಇದೆಲ್ಲದರಿಂದ ಒಂಚೂರು ನಿಮ್ಮ ಹಣದುಬ್ಬರ ಜಾಸ್ತಿ ಆಗ್ಬೋದು, ವಿತ್ತೀಯ ಕೊರತೆ ಜಾಸ್ತಿ ಆಗ್ಬೋದು, ಪರವಾಗಿಲ್ಲ. ಈಗ ನಮ್ಗಿರೋ ಇನ್ಫ್ಲೇಷನ್ ಖಂಡಿತವಾಗ್ಲೂ ತುಂಬಾ ಕಂಟ್ರೋಲ್ ಅಲ್ಲಿ ಇದೆ. ಮೊನ್ನೆ ಬಂದ CPI ಇನ್ಫ್ಲೇಷನ್ ಅನ್ನ ತಾವು ನೋಡೋದಾದ್ರೂ ಕೂಡ ಅದು 6%ಗೂ ಕೆಳಗಡೆನೆ ಇದೆ. WPI ಇನ್ಫ್ಲೇಷನ್ ಹತ್ರ 1% ಇದೆ. ಸೊ ಇದೆಲ್ಲವನ್ನ, ಆಮೇಲೆ ಕಚ್ಚಾ ತೈಲದ ಬೆಲೆಗಳಲ್ಲಿ ಭಾರಿ ಪ್ರಮಾಣದ ಇಳಿಕೆಯನ್ನು ಕೂಡ ನಾವು ಕಂಡಿದ್ದೀವಿ. ನೋಡಿ, ಕೇಂದ್ರ ಸರ್ಕಾರ ಏನಕ್ಕೆ ಇದನ್ನ ಕೊಡ್ತಾ ಇಲ್ಲ ಆರ್ಥಿಕ ನೆರವು ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ. ಮೋಸ್ಟ್ಲಿ ನರೇಂದ್ರ ಮೋದಿ ಅವರಾಗಿರ್ಬೋದು ಮತ್ತೆ ಅವ್ರ ಟೀಮ್ ಮೆಂಬರ್ಸ್ ಆಗಿರ್ಬೋದು ಇದ್ರ ಬಗ್ಗೆ ಭಾರಿ ಡಿಸ್ಕಷನ್ ಮಾಡ್ಕೊಂಡೇ ಕೂತಿದ್ದಾರೆ. ಹಾಗೂ ಇವತ್ತು ಕೊಡ್ತಾರೆ ನಾಳೆ ಕೊಡ್ತಾರೆ ಅಂತ ಅನೌನ್ಸ್ಮೆಂಟ್ ಗಳನ್ನ ಮಾತ್ರ ಮಾಡ್ತಿದ್ದಾರೆ ಹೊರತು ಇನ್ನ ಆರ್ಥಿಕ ನೆರವು ಬಂದಿಲ್ಲ. ಇವ್ರು ಹಂತ ಹಂತವಾಗಿ ಕಡಿಮೆ ದುಡ್ಡುಗಳನ್ನ ಕೊಟ್ರೆ ಮುಂದಿನ ದಿನಗಳಲ್ಲಿ ಇದರಿಂದ ಆಗುವಂತಹ ಅನಾಹುತಗಳೇನಿದೆ ಅದನ್ನ ತಿರ್ಗಾ ವಾಪಸ್ ಬರೋದಕ್ಕೆ ಅದರಿಂದ ಕಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಸರ್, ಈಗ ಆಲ್ಮೋಸ್ಟ್ 40-45 ದಿನಕ್ಕೆ ಏನು 2ನೇ ಹಂತದ ಲಾಕ್ಡೌನ್ ಕೂಡ ಸೇರಿಸ್ಕೊಂಡ್ರೆ 50 ದಿನಕ್ಕೆ ನಾವು ಲಾಕ್ಡೌನ್ಗೆ ಹೋಗ್ಬಿಡ್ತೀವಿ. ಬಟ್ ಇನ್ನೂ ಕೂಡ ಕಂಟಿನ್ಯೂ ಆಗುತ್ತೋ ಏನೋ ಅದು ಅದ್ರ ಬಗ್ಗೆ ಇನ್ನೂ ಸದ್ಯಕ್ಕೆ ಮಾಹಿತಿ ಇಲ್ಲ. ಯಾಕೆಂದರೆ ಈ ರೀತಿಯಾಗಿ ಏನಾದರೂ ಆದರೆ ನೆನ್ನೆ ಥರ ಘಟನೆ ಆಗಿ ಮತ್ತು ಏನೋ ಉಲ್ಬಣ ಆಗಿದ್ರೆ ಈ ಒಂದು ರೇಟ್ಸ್ ಜಾಸ್ತಿ ಆದರೆ ಖಂಡಿತವಾಗಿ ಅದು ಹೊಡೆತ ಬಿದ್ದೇ ಬೀಳುತ್ತೆ. ಬಟ್ ಅದರ ಜೊತೆಗೆ ಇವತ್ತು ಏನು ಒಂದು ಸಡಿಲಿಕೆ ಅನ್ನೋ ಒಂದು ಘೋಷಣೆ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಆ ಸೆಕ್ಟರ್ಗೆ ನಾವು ಸಡಿಲಿಕೆ ಕೊಟ್ಟಿದ್ದೀವಿ, ಇದರಿಂದ ಆದಾಯ ಅಂತೂ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಆಗಿರುವಂತಹ ಹೊಡೆತಕ್ಕೆ ಆನೆ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಥರ ಆಗುತ್ತೆ. ಬಟ್ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೂ ಆಗಲ್ಲ. ಬಟ್ ಮತ್ತೊಂದು ಕಡೆ ಕೊರೋನಾನ ಚೆಕ್ ಮಾಡೋದಕ್ಕೂ ಕೂಡ ಆಗ್ತಾಯಿಲ್ಲ, ಅಂದರೆ ನಿಲ್ಲಿಸೋದಕ್ಕೂ ಕೂಡ ಆಗಲ್ಲ. ಬಟ್ ಈ ಒಂದು ಸಿಚುವೇಷನ್ನಲ್ಲಿ ನಾವು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಸಂದರ್ಭದಲ್ಲಿ ಯಾಕೆ ಬೇಕಾಗಿತ್ತು ಅಂತ ಒಂದ್ಸತಿ ಅನಿಸುತ್ತೆ. ಜೊತೆಗೆ ಕೇಂದ್ರದ ನೆರವು ಬೇಕಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ಎಲ್ಲ ರಾಜ್ಯಗಳಿಗೂ ಕೂಡ ಹೋಗ್ತಾ ಇಲ್ಲ. ಬಟ್ ಹೇಗೆ ಮುಂದಿನ ಸಂದಿಗ್ಧ ಪರಿಸ್ಥಿತಿ ನಿಭಾಯಿಸೋದಾದ್ರೂ ಹೇಗೆ ಅಂತ ನೋಡಿ, ಇದಕ್ಕಿರುವಂತ ಒಂದೇ ಒಂದು ಸೊಲ್ಯೂಷನ್ ನನ್ನ ಪ್ರಕಾರ, ನೀವು ಎಲ್ಲ ಎಲ್ಲಿ ನರೇಂದ್ರ ಮೋದಿ ಅವರಾಗಿರ್ಬೋದು ಇಲ್ಲ ರಾಹುಲ್ ಗಾಂಧಿ ಅವರೇ ಪ್ರೈಮ್ ಮಿನಿಸ್ಟರ್ ಆಗ್ಲಿ, ನಾನೇ ಆಗ್ಲಿ, ಯಾರೇ ಆಗಿರ್ಬೋದು, ಈ ಪರಿಸ್ಥಿತಿ ಹಿಂದೆ ಬಂದಿಲ್ಲ. ಹಾಗೂ ಇವತ್ತವರೆಗೂ ಕೂಡ ಇದು ಖಂಡಿತವಾಗ್ಲೂ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಅಮೆರಿಕ ದೇಶದಂತಹ ಅಲ್ಲಿ ಕೂಡ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ಗೂ ಕೂಡ ಏನು ಮಾಡಕ್ ಆಗ್ತಾ ಇಲ್ಲ. ಅಲ್ಲಿ ಇವಾಗ ಎಲೆಕ್ಷನ್ ಇಯರ್ ಬೇರೆ ಬಂದಿದೆ, ಅದು ಇನ್ನ ಪ್ರಾಬ್ಲಮ್ ಆಗಿದೆ ಅಲ್ಲಿ. ಹಾಗೂ ಅವರು ಕೂಡ ಇಮಿಗ್ರೇಷನ್ ಗಳನ್ನ ಸಂಪೂರ್ಣವಾಗಿ ಇವಾಗ ಅಮೆರಿಕ ದೇಶದಲ್ಲಿ ನಿಲ್ಲಿಸಿದ್ದಾರೆ. 60 days ಅಂತ ಅದನ್ನ ಇವತ್ತು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಅಲ್ಲೂ ಕೂಡ ಲಾಕ್ ಡೌನ್ ಅನ್ನ ಈ ಮಂತ್ ಎಂಡ್ ವರ್ಗೂ ಕೂಡ ಮುಂದುವರಿಸ್ತಾ ಇದ್ದಾರೆ. ಅಂದ್ರೆ ಬೇರೆ ದೇಶಗಳಲ್ಲೂ ಕೂಡ ಈ ಸಂದಿಗ್ಧ ಪರಿಸ್ಥಿತಿಯಿಂದ ಹೊರಗಡೆ ಬರೋದಕ್ಕೆ ಅವ್ರಿಗೂ ಕೂಡ ಆಗ್ತಾ ಇಲ್ಲ. ಅಲ್ಲೂ ಕೂಡ ಕೆಲಸಗಳು ಸಂಪೂರ್ಣವಾಗಿ ನಿಂತೋಗಿದೆ. ಅನ್ಎಂಪ್ಲಾಯ್ಮೆಂಟ್ ರೇಟ್ ಹೈಯೆಸ್ಟ್ ಲೆವೆಲ್ಸ್ಗೆ ಅಮೆರಿಕ ದೇಶದಲ್ಲೂ ಹೋಗಿದೆ. ಭಾರತ ದೇಶದಲ್ಲಂತೂ ಆಲ್ರೆಡಿ ಮೋದಿ ಸರ್ಕಾರಕ್ಕೆ ಬೆಟ್ ಮಾಡ್ತಿದ್ದಿದ್ದು ಅಂದ್ರೆ ನಿಮ್ಮಲ್ಲಿ ಇಲ್ಲಿರುವಂತಹ ನಿರುದ್ಯೋಗ ಸಮಸ್ಯೆ ಅನ್ನೋದು ಒಂದೇ. ಇವರು ಆಪೋಸಿಷನ್ ಅವ್ರು ಯಾವಾಗ್ಲೂ ಹೇಳ್ತಾ ಇದ್ರು. ಆದ್ರೆ ಈ ಪರಿಸ್ಥಿತಿಯ ನಂತರ ನೀವು ಇವಾಗ ಆರ್ಥಿಕ ನೆರವುಗಳನ್ನ ಕೊಡದೆ ಹೋದ್ರೆ ಈ ಅನ್ಎಂಪ್ಲಾಯ್ಮೆಂಟ್ ರೇಟ್ ಇನ್ನ ಜಾಸ್ತಿ ಆಗೋಗುತ್ತೆ. ಹಾಗೂ ಇಲ್ಲೂ ಕೂಡ ನೀವು ಕಾರ್ಖಾನೆಗಳನ್ನ ಮುಚ್ಚಿಸೋದಕ್ಕೆ ನೀವೇ ಪ್ರೇರೇಪಣೆ ಮಾಡ್ದಂಗೆ ಆಗ್ಬಿಡುತ್ತೆ ಇವಾಗ ಆರ್ಥಿಕ ನೆರವನ್ನ ಕೊಡದೆ ಹೋದ್ರೆ. ಸೊ ಇದೆಲ್ಲವನ್ನ ನಾನು ನೋಡ್ತಾ ಇದ್ರೆ ಇದಕ್ಕೆ ಇರೋ ಒಂದೇ ಸೊಲ್ಯೂಷನ್ ಏನು ಅಂದ್ರೆ, ಮೊದಲನೇದಾಗಿ ಕರೋನಾ ವೈರಸ್ಸಿನ ಎಜುಕೇಶನ್ ಎಲ್ಲಾ ಜನಸಾಮಾನ್ಯರಿಗೆ ಚೆನ್ನಾಗಿ ತಿಳುವಳಿಕೆಯಿಂದ ಸ್ಪ್ರೆಡ್ ಆಗಬೇಕು. ಮೈಂಡ್ ಗೇಮ್ ಅಂತ ನಾನು ಇದನ್ನ ಹೇಳ್ತೀನಿ. ನೋಡಿ, ಇಲ್ಲಿ ಕರೋನಾ ವೈರಸ್ ಒಂದ್ ಕಡೆ ಹೆಲ್ತ್ ಪ್ರಾಬ್ಲಮ್ಗೂ ಜಾಸ್ತಿ ಅದು ಮೈಂಡ್ ಪ್ರಾಬ್ಲಮ್ ಅಂತ ಹೇಳ್ತೀನಿ. ಜನ ಏನಾಗ್ಬಿಟ್ಟಿದ್ದಾರೆ ಇವಾಗ ಅಂದ್ರೆ ಎವ್ರಿ 5 ನಿಮಿಷ ಕರೋನಾ ವೈರಸ್ ಕೇಸಸ್ ಎಷ್ಟು ಜಾಸ್ತಿ ಆಗ್ತಾ ಇದೆ ಅಂತ ಮೊಬೈಲ್ ಫೋನ್ ಅಲ್ಲಿ ನೋಡ್ತಾ ಇದ್ದಾರೆ, ಆಘಾತಕ್ಕೆ ಒಳಗಾಗಿದ್ದಾರೆ. ಇಂಥವ್ರಿಗೆಲ್ಲರಿಗೂ ಕೂಡ
ಕೇಂದ್ರ ಸರ್ಕಾರ ಖಂಡಿತವಾಗ್ಲೂ ಈ ಮೈಂಡ್ ಪ್ರಾಬ್ಲಮ್ ಇಂದ ಹೊರಬರೋದಕ್ಕೋಸ್ಕರ ಅವ್ರಿಗೆ ಧೈರ್ಯವನ್ನ ತುಂಬಬೇಕಾಗತ್ತೆ. ಇಂಥ ಸಮಯದಲ್ಲಿ ನೇರವಾದ ಆರ್ಥಿಕ ನೆರವನ್ನ ಕೊಡಬೇಕಾಗತ್ತೆ. ಸಡಿಲಗೊಳಿಸಿದ್ರು ಕೂಡ ಲಾಕ್ ಡೌನ್ ಅನ್ನ ಇವಾಗ ಏನ್ ಹಂತ ಹಂತವಾಗಿ ಸಡಿಲಗೊಳಿಸ್ತಾ ಇದ್ದಾರೆ ಅದೇ ರೀತಿ ಸಡಿಲಗೊಳಿಸ್ಬೇಕಾಗತ್ತೆ. ಹಾಗೂ ಇಂಥ ಅನ್ಎಕ್ಸ್ಪೆಕ್ಟೆಡ್ ಇಂಥ ದೊಡ್ಡ ಪ್ರಾಬ್ಲಮ್ ಇರುವಾಗ ನೀವು ಕೂಡ ಅನ್ಎಕ್ಸ್ಪೆಕ್ಟೆಡ್ ದೊಡ್ಡ ಮೊತ್ತವನ್ನೇ ಆರ್ಥಿಕ ನೆರವಾಗಿ ಕೊಡಬೇಕಾಗತ್ತೆ. ಕೇಂದ್ರ ಸರ್ಕಾರದ ಬಳಿ ಖಂಡಿತವಾಗ್ಲೂ ಹಣ ಇದೆ. ಅವರ ಬಳಿ ಇರುವಂತಹ ಹಣ ಏನಿದೆ ಅದರಿಂದ ಇವಾಗ ಜಾಸ್ತಿ ಈ ಟೈಮಲ್ಲಿ ಬಳಕೆ ಮಾಡ್ಕೊಂಡ್ರೆ ನೀವು ಹಬ್ಬ ಅಂದ್ರೆ ಏನಾಗ್ಬೋದು, ನಿಮಗೆ ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಒಂಚೂರು ಜಾಸ್ತಿ ಆಗ್ಬೋದು. ಇಲ್ಲ ಅಂದ್ರೆ ಏನಾಗ್ಬೋದು, ಒಂಚೂರು ನೀವು ಸಾಲ ಏನ್ ಮಾಡಿದ್ದೀರಾ ಇವಾಗವರೆಗೂ ಭಾರತ ದೇಶದ ಸಾಲ ಏನಿದೆ ವಿಶ್ವದ ಮಟ್ಟದಲ್ಲಿ ಅದು ಒಂಚೂರು ಜಾಸ್ತಿ ಆಗ್ಬೋದು. ಆದ್ರೂ ಪರವಾಗಿಲ್ಲ. ಅಥವಾ ವಿತ್ತೀಯ ಕೊರತೆ ಅಥವಾ ನಿಮ್ ಫಿಸಿಕಲ್ ಡೆಫಿಸಿಟ್ ಒಂಚೂರು ಜಾಸ್ತಿ ಆಗ್ಬೋದು. ಈ ಟೈಮಲ್ಲಿ ನೀವು ಇದನ್ನೆಲ್ಲ ನೋಡ್ತಾ ಕೂತ್ಕೊಂತು ಅಂದ್ರೆ ಕಂಪ್ಲೀಟ್ ಲಾಕ್ ಡೌನ್ ಇಂದ ಇವಾಗ ಪೇಷಂಟ್ ಏನಾನ ಒಂದು ಈ ಕಾರ್ಖಾನೆಗಳು ಮುಚ್ಚೋದಾಗಿರ್ಬೋದು ಹಾಗೂ ಅನ್ಎಂಪ್ಲಾಯ್ಮೆಂಟ್ ರೇಟ್ಸ್ ಗಳು ಜಾಸ್ತಿ ಆಗೋದಾಗಿರ್ಬೋದು, ಇದೆಲ್ಲ ಆಗ್ಬಿಟ್ರೆ ಆಮೇಲೆ ನೀವ್ ಎಂತ ಆಗೋದಿಲ್ಲ ಅಂತ ಪರಿಸ್ಥಿತಿ ಆಗ್ಬಿಡತ್ತೆ. ಹಾಗಿದ್ರೆ ಅಂತ ಪರಿಸ್ಥಿತಿ ಆಗ್ಬಿಡುತ್ತೆ. ಹಾಗಾಗಿ ಆರ್ಥಿಕ ನೆರವನ್ನ ಇವಾಗ್ಲೇ ಕೊಡಿ. ಅವ್ರಿಗೆ ಖಂಡಿತವಾಗ್ಲೂ ಈ ಮೈಂಡ್ ಪ್ರಾಬ್ಲಮ್ ಇಂದ ಹೊರಬರೋದಕ್ಕೋಸ್ಕರ ಏನೇನ್ ಸಪೋರ್ಟ್ ಮಾಡಬೇಕು ಅದನ್ನು ಕೂಡ ಮಾಡಿ. ನೀವ್ ಇವತ್ತು ನೋಡಿದ್ರೆ ಏನು ಡಿಜಿಟಲ್ ಇಂಡಿಯಾ ಅಂತ ಕನಸು ನರೇಂದ್ರ ಮೋದಿ ಅವ್ರು ಹೇಳ್ತಾ ಇದ್ರು. ಇವತ್ತು ಕೂಡ ಫೇಸ್ಬುಕ್ ಮತ್ತೆ ರಿಲಯನ್ಸ್ ಇಂಡಸ್ಟ್ರಿಯಲ್ಲಿ ಏನ್ ಫೇಸ್ಬುಕ್ ಸ್ಟೇಕ್ ಅನ್ನ ಜಿಯೋ ಹತ್ರ ಸ್ಟೇಕ್ ತಗೊಂಡು ಇದು ಕೂಡ ಭಾರತ ದೇಶ ಇನ್ನೊಂದು ವರ್ಷ ಏನಾನ ಖಂಡಿತವಾಗ್ಲೂ ನೀವು ಇನ್ನೊಂದು ವರ್ಷ ಇವಾಗಿಂದ ಏನಾನ ನೀವು ಮುಂದೆ ಇದನ್ನ ನಿಭಾಯಿಸ್ಬಿಡ್ತು ಅಂದ್ರೆ ಇಡೀ ವಿಶ್ವದಲ್ಲಿ ಭಾರತ ದೇಶ ಚೀನಾಕ್ಕೂ ಮೇಲ್ಗಡೆ ಹೋಗುತ್ತೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೂ ಕೂಡ IMF ಹೇಳ್ತಾ ಇದೆ ಭಾರತ ದೇಶ ಇದು 1 ವರ್ಷದಲ್ಲಿ 0% 2% GDP ಬರ್ಬೋದು. ಅದಾದ ಮೇಲೆ 2021 ನಂತರ 7.4% GDP ಗ್ರೋತ್ ಬರುತ್ತೆ ಭಾರತಕ್ಕೆ ಅಂತ 2021-22 ಅಲ್ಲಿ ಬರುತ್ತೆ ಅಂತ IMF ಹೇಳ್ತಾ ಇದೆ. ಸೊ ಹಾಗಾಗಿ ಇದು 1 ವರ್ಷ ಖಂಡಿತವಾಗ್ಲೂ ಭಾರಿ ತೊಂದರೆಗೆ ನಾವು ಖಂಡಿತವಾಗ್ಲೂ ಇದೀವಿ. ಆದ್ರೆ ಇಂಥ ಟೈಮಲ್ಲಿ ಕೇಂದ್ರ ಸರ್ಕಾರ ನೆರವು ಕೊಡ್ತು ಅಂದ್ರೆ 2021-22 ಇಸ್ವಿಯಲ್ಲಿ 7.4% ನಮಗೆ GDP ಬರುತ್ತೆ. ಎಲ್ಲಾ ದೇಶದ ಹೂಡಿಕೆಗಳು ಕೂಡ ಭಾರತ ದೇಶಕ್ಕೆ ಬರುತ್ತೆ. ಈಗ ಆಲ್ರೆಡಿ ಅನೇಕ ಸೌತ್ ಕೊರಿಯಾ ಕಂಪನಿಗಳು, ಜಪಾನ್ ಕಂಪನಿಗಳು, ಅಮೆರಿಕ ಕಂಪನಿಗಳು ಎಲ್ಲವೂ ಕೂಡ ಚೈನಾ ದೇಶದಲ್ಲಿ ಮಾಡ್ತಿರುವ ಹೂಡಿಕೆಗಳನ್ನೆಲ್ಲ ಹಿಂಪಡಿತಾ ಇದೆ. ಆ ಎಲ್ಲಾ ಹೂಡಿಕೆಗಳು ಇವಾಗ ಭಾರತಕ್ಕೆ ಬರ್ತಾ ಇದೆ. ಸೊ ಹಾಗಾಗಿ ಇನ್ನು 1 ವರ್ಷ ಖಂಡಿತ ಕೇಂದ್ರ ಸರ್ಕಾರ ಒಳ್ಳೆ ಆರ್ಥಿಕ ನೆರವುಗಳನ್ನ ಕೊಟ್ಬಿಡ್ತು ಅಂದ್ರೆ ಅದಾದ ನಂತರ 2021-22 ಏನಿದೆ ಇಡೀ ವಿಶ್ವದಲ್ಲಿ ಭಾರತ ದೇಶ ನಂಬರ್ 1 ದೇಶವಾಗಿ ಶೈನ್ ಮಾಡುತ್ತೆ. ಸೊ ಹಾಗಾಗಿ ಈಗ ಯಾವ ರೀತಿ ಕೇಂದ್ರ ಸರ್ಕಾರ ಇದಕ್ಕೆ ನೆರವು ಕೊಡೋದಾಗಿರ್ಬೋದು, ಯಾವ ರೀತಿ ಆರ್ಥಿಕ ನಿಲುವುಗಳನ್ನ ತಗೊಂತಾರೆ ಅಂದಿರೋದ್ರ ಮೇಲೆ 2021-22 ಹಾಗೂ ಮುಂದಿನ ಭಾರತದ ಭವಿಷ್ಯ ನಿಂತಿದೆ ಅಂತ ಹೇಳ್ತಿದ್ವಿ. ಓಕೆ ಸರ್, ಥ್ಯಾಂಕ್ ಯು. ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಧನ್ಯವಾದ ಸರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ರುದ್ರಮೂರ್ತಿ ಅವರೇ. ಎಸ್, ರುದ್ರಮೂರ್ತಿ ಅವರು ಹೇಳೋ ಪ್ರಕಾರ ಭಾರತದ ಒಂದು ವರ್ಷದ GDP ಏನಿದೆ, ಭಾರತದ GDP 210 ಲಕ್ಷ ಕೋಟಿ ರೂಪಾಯಿ ಇದೆ. ಅಟ್ಲೀಸ್ಟ್ ಇದರಲ್ಲಿ ಒಂದು 10% ಆದರೂ ಕೂಡ ಈಗ ಈ ಒಂದು ಎಪಿಡೆಮಿಕ್ ಡಿಸೀಸ್ಗೋಸ್ಕರ ರಿಲೀಸ್ ಮಾಡಿದ್ರೆ ಖಂಡಿತವಾಗಿ ಒಂದು ಕೊರೋನಾ ವೈರಸನ್ನು ಮಟ್ಟ ಹಾಕಬಹುದು. ಜಿಪುಣತನ ಅಥವಾ ಹೆದರಿಕೆ ಮಾಡ್ತಾ ಕೂತ್ರೆ ಖಂಡಿತವಾಗಿ ಸಾಧ್ಯ ಇಲ್ಲ. ನಾವು ಅಲ್ಲಿ ಲಾಕ್ಡೌನ್ನ ಫ್ರೀ ಮಾಡ್ತೀವಿ, ಇಲ್ಲಿ ಸಿಚುವೇಶನ್ ಹ್ಯಾಂಡಲ್ ಮಾಡ್ತೀವಿ ಅಂತಂದರೆ ಖಂಡಿತ ಸಾಧ್ಯ ಇಲ್ಲ. ಪ್ಯಾಂಡಮಿಕ್ ಡಿಸೀಸನ್ನು ನಾವು ಯೋಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇದು ಹಿಂದೆ ಬಂದಿಲ್ಲ, ನಮಗೊಂದು ಅಂದಾಜು ಸಿಗುತ್ತೆ ಅನ್ನೋದಕ್ಕೆ ಇದು ಹಿಂದೆ ನಮಗೆ ಗೊತ್ತಿಲ್ಲ. ಈಗ ನಾವು ಸಿಚುವೇಶನ್ನ ಫೇಸ್ ಮಾಡ್ತಾ ಇದ್ವಿ. ಈಗ ಹೆದರಿ ಹಿಂದೆ ಕೂತ್ರೆ ಮುಂದೆ ದೊಡ್ಡದಾದಂಥ ಅನಾಹುತ ಕಾಯ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಎಸ್, ನಮ್ಮ ಸ್ಟುಡಿಯೋಗೆ ಮತ್ತೊಬ್ಬ ಅತಿಥಿ ಜಾಯ್ನ್ ಆಗಿದ್ದಾರೆ. ಸತೀಶ್ ರಾಮಣ್ಣ ಅವರು, ಡಾಕ್ಟರ್ ಫಿಸಿಷಿಯನ್, ರಾಮಯ್ಯ ಹರ್ಷ ಆಸ್ಪತ್ರೆಯಿಂದ ಬಂದಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ನಾವು ಈಗಾಗಲೇ ಸಾಕಷ್ಟು ವಿಚಾರ ನೋಡಿದ್ವಿ. ಕೊರೋನಾ ವಿಚಾರಕ್ಕೆ ಅಂತಂದರೆ ಸಂಬಂಧಪಟ್ಟ ಹಾಗೆ ಒಂದು ಹೆದರಿಕೆ, ಒಂದು ಭಯ ದಿನೇ ದಿನೇ ಜಾಸ್ತಿ ಆಗ್ತಾನೆ ಇದೆ ಜನರಲ್ಲಿ. ಜೊತೆಗೆ ಈಗಾಗಲೇ ನಾವು ಮಾತನಾಡ್ತಾ ಇದ್ವಿ ಆರ್ಥಿಕ ತಜ್ಞರ ಜೊತೆ, ಮುಂದೆ ಸಂಕಷ್ಟ ಏನು ಅಂತ. ಇವತ್ತು ಸರ್ಕಾರ ಹೇಳಿದೆ ಸ್ವಲ್ಪ ಸಡಿಲಿಕೆ ಮಾಡ್ತೀವಿ, ಸ್ವಲ್ಪ ಸಡಿಲಿಕೆನೋ ಜಾಸ್ತಿ ಸಡಿಲಿಕೆನೋ, ಬಟ್ ಆದರೆ ನಾವು ಇದರಿಂದ ಮುಕ್ತರಾಗಿದ್ದೀವಿ ಅಂತ ಎಲ್ಲೂ ಹೇಳ್ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಎಷ್ಟು ತಿಂಗಳಾಗುತ್ತೋ, ಮಕ್ಕಳನ್ನ ಯಾವಾಗ ಸ್ಕೂಲಿಗೆ ಕಳಿಸ್ಬೇಕು, ನಾವು ಯಾವಾಗ ಆಫೀಸಿಗೆ ಹೋಗ್ತೀವೋ, ಈ ಯೋಚನೆ ಜನರಿಗೆ ಇದ್ದೇ ಇದೆ. ಇನ್ನು ಆಸ್ಪತ್ರೆಗಳಿಗೆ ಬಂದ್ರಂತೂ ನಾವು ಬೇರೆ ಜ್ವರ ಇದ್ರೂ ಕೂಡ, ಒಂದು ಕೆಮ್ಮು ಅಥವಾ ಬೇರೆ ಇನ್ನೇನಾದರೂ ಮೈಕ ನೋವು ಇದ್ರೂ ಕೂಡ ಆಸ್ಪತ್ರೆಗೆ ಹೋಗೋದು ಬೇಡಪ್ಪ, ಜನ ಹೆದರಿದ್ದಾರೆ. ಸರ್, ಒಬ್ಬ ವೈದ್ಯರಾಗಿ, ಜೊತೆಗೆ ಈ ಒಂದು ಕೊರೋನಾದ ಸಂಕಷ್ಟನ ನೀವು ಹತ್ತಿರದಿಂದ ನೋಡಿದ್ದೀರಿ ಸದ್ಯದಲ್ಲಿ ಈ ಕೆಲವಾರು ದಿನಗಳಲ್ಲಿ. ಸೊ ಯಾವ ರೀತಿ ಹೇಳ್ಬೋದು ಸರ್ ಇದಕ್ಕೆ? ಸರ್, ಇದು ಯಾರು ಅವ್ರು ಹೇಳ್ದಂಗೆ ಯಾರು ಎಕ್ಸ್ಪೆಕ್ಟ್ ಮಾಡದಿರೋಂಥ ಪರಿಸ್ಥಿತಿ. ಹೌದು. ಬಟ್ ಈಗ ನಮಗೆ ಬೆನಿಫಿಟ್ ಅಂದರೆ ತುಂಬ ಟೆಕ್ನಾಲಜಿ. ಹೌದು. ನಮ್ಮ ಮೆಡಿಕಲ್ ಫೀಲ್ಡ್ ತುಂಬ ಅಡ್ವಾನ್ಸ್ ಆಗಿದೆ. ಆ್ಯಂಡ್ ನಿಮ್ಮ ಮೀಡಿಯಾ ಕವರೇಜ್ ಆಗ್ಬೋದು.
ಸೊ ನಾವು ಪ್ರಾಬ್ಲಮ್ ಇದೆ, ಇದರಿಂದ ಥ್ರೂಔಟ್ ವರ್ಲ್ಡ್ ಇಸ್ ಅಫೆಕ್ಟೆಡ್, ಮೋಸ್ಟ್ ಆಫ್ ದ ಕಂಟ್ರೀಸ್ ಆರ್ ಅಫೆಕ್ಟೆಡ್. ಹೌದು, ಇದನ್ನು ನಮ್ಮ ಕರ್ತವ್ಯ ವೈದ್ಯರಾಗಿ ಈಗ ಲಾಕ್ಡೌನ್ ಈಸ್ ಒನ್ ಆಫ್ ದ ಸೊಲ್ಯೂಷನ್. ಲಾಕ್ಡೌನ್ ನಡೀತದೆ. ಸೊ ಇದನ್ನೇ ಪರ್ಮನೆಂಟಾಗಿ ನಾವು ಲಾಕ್ಡೌನ್ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಅವ್ರು ಹೇಳ್ದಂಗೆ ಆರ್ಥಿಕ ಪರಿಸ್ಥಿತಿ ತುಂಬ ಹದಗೆಟ್ಟೋಗುತ್ತೆ. ಹೌದು. ಬಟ್ ಈಗ 60 ವರ್ಷದ ನಂತರದವರು ಮನೆಯಲ್ಲೇ ಇರ್ತಾರೆ ಅಂತಂದ್ರು, ಮನೆಯವರು ಯಾರೋ ಬೇರೆಯವರು ಹೊರಗಡೆ ಹೋಗ್ತಾರೆ, ಕೆಲಸಕ್ಕೆ ಹೋಗ್ತಾರೆ, ಈ ಒಂದು ರೀತಿಯಾದಂತಂದರೆ ಅವ್ರಿಗೂ ಅವರಿಂದ ಕೂಡ ಯಾಕೆಂದರೆ ಟ್ರಾನ್ಸ್ಫರ್ ಆಗುವಂತಹ ಒಂದು ಚಾನ್ಸಸ್ ಇದೆ, ಆ ರಿಸ್ಕ್ ಫ್ಯಾಕ್ಟರ್ ಕೂಡ ಇದ್ದೇ ಇರುತ್ತೆ. ಈ ಕಾಯಿಲೆ ಹೆಂಗೆ ಹರಡುತ್ತೆ ಅಂತ ಎಲ್ರಿಗೂ ಗೊತ್ತಿದೆ. ಮನೆಗೆ ಬಂದು ಏನು ಮಾಡಬೇಕು ಅವರು, ಹೊರಗಡೆ ಹೋಗಿ ಬಂದವರು. ಸೊ ಕೆಲವು ಪ್ರಿಕಾಷನ್ಸ್ ತೊಗೊಬೇಕು. ಮನೆ ಎಂಟರ್ ಆಗೋಕ್ಕೆ ಮುಂಚೆನೇ ಹ್ಯಾಂಡ್ ಸ್ಯಾನಿಟೈಸರ್ಸ್ ಯೂಸ್ ಮಾಡೋದು, ಆಮೇಲೆ ಮನೆ ಹೋಗಿ ರೂಮಲ್ಲಿ ಬಟ್ಟೆ ಚೇಂಜ್ ಮಾಡ್ತಾರಲ್ಲ ಅದನ್ನು ಬಟ್ಟೆನ ಸಪ್ರೇಟಾಗಿ ಅವ್ರು ನೆನೆಸಿ ಅದನ್ನು ಸಪ್ರೇಟಾಗಿ ಒಗಿಬೇಕಾಗುತ್ತೆ. ಮತ್ತು ಅವರು ಬೇರೆಯವ್ರ ಜೊತೆ ಸಂಪರ್ಕ ಬರೋಕ್ಕೆ ಮುಂಚೆ ಅವರು ಕೈ ಕಾಲು ಚೆನ್ನಾಗಿ ಸ್ವಚ್ಛ ಮಾಡಿಕೊಂಡು, ಸೊ ಸೋಪ್ ಆ್ಯಂಡ್ ವಾಟರ್ ಸಾಕು. ಚೆನ್ನಾಗಿ ನಿಮ್ಗೆ ಗೊತ್ತಿದ್ದಂಗೆ 40 ಸೆಕೆಂಡ್ ಚೆನ್ನಾಗಿ ಕೈ ಕಾಲು ಎಸ್ಪೆಷಲಿ ಹ್ಯಾಂಡ್ ವಾಶ್ ಮಾಡಿದ್ರೆ ವೈರಸ್ ಇದ್ರೂ ಅದು ಕ್ಲಿಯರ್ ಆಗುತ್ತೆ. ಸೊ ಸ್ವಚ್ಛತೆ ಮಾಡ್ಕೊಂಡು ಸ್ವಚ್ಛತೆಗೆ ನಾವು ಆದ್ಯತೆ ಕೊಡಬೇಕು. ಅದು ಮನೆಯಲ್ಲಿ ಈಗ ಸ್ವಚ್ಛ ಭಾರತ್ ಅಂತ ನಾವು ನೋಡಿದ್ದೀವಿ. ಸೊ ಈಗ ಆ ಸ್ವಚ್ಛತೆನ ಮನೇಲಿ ಕಾಪಾಡ್ಕೊಬೇಕು. ಹೊರಗಡೆ ಹೋಗಿ ಬಂದವರು ಅವರು ಬೇರೆಯವ್ರ ಸಂಪರ್ಕ ಬರೋಕ್ಕೆ ಮುಂಚೆ ಸೊ ಅವ್ರು ನಾನು ಹೇಳೋ ಪ್ರಿಕಾಷನ್ಸ್ ತೊಗೊಬೇಕಾಗುತ್ತೆ. ರೈಟ್. ಮತ್ತು ಸರ್, ಇನ್ನು ಟೆಸ್ಟಿಂಗ್ ವಿಚಾರಕ್ಕೆ ಬಂದರೆ ಈಗಾಗಲೇ ಆ ರೀತಿ ಸಿಮ್ಟಮ್ಸ್ ಇರೋರನ್ನ ಮಾತ್ರ ಕರ್ಕೊಂಡು ಬಂದು ಟೆಸ್ಟ್ ಮಾಡ್ತಾ ಇದ್ದಾರೆ, ಅಥವಾ ಏರಿಯಾದಲ್ಲಿ ಏನಾದರೂ ಅಫೆಕ್ಟ್ ಆದರೆ ಅಂಥವ್ರನ್ನ ಕ್ವಾರಂಟೈನ್ ಮಾಡ್ತಿದ್ದಾರೆ. ಬಟ್ ಎಲ್ಲ ಒಂದು ಕಡೆ ಅನಿಸುತ್ತೆ, ಕಂಪ್ಲೀಟ್ ನಾವು ಏನು ಭಾರತೀಯರಿದ್ದಾರೆ, ಆ ಕೌಂಟ್ಸ್ ಏನಿದೆ 130+ crores ಏನಿದೆ, ಅಷ್ಟಕ್ಕೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಈಗ ಇದು ಹೊಸ ಕಾಯಿಲೆ ಅಲ್ಲ. ಸೊ ಟೆಸ್ಟ್ ಮಾಡುವಂಥ ವಿಧಾನಗಳು ಏನಿದೆ ಅದೆಲ್ಲ ನಮ್ಮ ಮುಂಚೆ ಇರಲಿಲ್ಲ. ನಮ್ಮಲ್ಲಿ ಟೂಲ್ಸ್ ಇರಲಿಲ್ಲ. ಸೊ ಈಗ ಹೊಸ ಕಾಯಿಲೆಯಿಂದ ನಮಗೆ ಅದಕ್ಕೆ ಫಸ್ಟಿಗೆ ನಿಮ್ಗೆ ಗೊತ್ತಿಗೆ RT-PCR ಥ್ರೋಟ್ ಸ್ವಾಬ್ ಟೆಸ್ಟ್ ಮಾಡ್ತಾ ಇದೀವಿ. ಅದು ಕಾಸ್ಟ್ಲಿ ಒಂದು ಕಡೆ, ಎರಡನೇದು ತುಂಬ ಟೈಮ್ ಹಿಡಿತಾ ಇದೆ, ಎಲ್ಲರಿಗೂ ನಾವು ಮಾಡೋಕ್ಕಾಗಲ್ಲ. ಸೊ ಒಂದು ಲ್ಯಾಬಲ್ಲಿ ಒಂದು ದಿನಕ್ಕೆ ಇಷ್ಟೇ ಟೆಸ್ಟ್ ಮಾಡಬಹುದು ಅಂತ ಅದು ಅಷ್ಟೇ ಮಾಡೋಕ್ಕಾಗೋದು, ಅದಕ್ಕಿಂತ ಹೆಚ್ಚು ಟೆಸ್ಟ್ ಮಾಡೋಕ್ಕಾಗಲ್ಲ ನಾವು. ಸೊ ಈಗ ಹೊಸದಾಗಿ ಈಗ ನಿಮ್ಗೆ ಗೊತ್ತಿದ್ದಂಗೆ ಆ್ಯಂಟಿಬಾಡಿ ಟೆಸ್ಟ್ ಅಂತ ಈಗ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸರ್ ಕಿಟ್ಸ್ ಅದು ಆಲ್ರೆಡಿ ನಮಗೆ ಹೋದ ಗುರುವಾರ ಬೇರೆ ದೇಶಗಳಿಂದ ನಮ್ಮ ದೇಶಕ್ಕೆ ಅದು ಬಂದಿದೆ, ಬರಬೇಕಿತ್ತು. ರಿಸಲ್ಟ್ಸ್ ಹೇಗಿದೆ ಸರ್ ಅದು? ಸೊ ಅದು ನೋಡಿ, ಆ್ಯಂಟಿಬಾಡಿ ಟೆಸ್ಟು ಅದು ಉದ್ದೇಶ ಒಂದು ಈ ಎಲ್ಲೆಲ್ಲಿ ಕಮ್ಯುನಿಟಿ ಸ್ಪ್ರೆಡ್ ಅಂತ ಸ್ಟೇಜ್ 3 ಅಂತ ನಾವೇನು ಹೇಳ್ತಾ ಇದ್ವಿ, ಅದನ್ನು ತಿಳ್ಕೊಬೇಕಂದ್ರೆ ನಾವು ಆ್ಯಂಟಿಬಾಡಿ ಟೆಸ್ಟ್ ಈಸ್ ಎ ಟೂಲ್ ಫಾರ್ ಅಸ್, ಅದೊಂದು. ಸೊ ಅದನ್ನು ನಾವು ಎಲ್ಲೆಲ್ಲಿ ಹಾಟ್ಸ್ಪಾಟ್ಸ್ ಇರುತ್ತೋ ಅಲ್ಲೂ ಟೆಸ್ಟ್ ಮಾಡ್ತೀವಿ. ಪ್ಲಸ್ ಎಲ್ಲೆಲ್ಲಿ ಕೇಸಸ್ ಇಲ್ಲ ಅಲ್ಲೂ ಟೆಸ್ಟ್ ಕಮ್ಯುನಿಟಿ ಸ್ಪ್ರೆಡ್ ಇದೆ ಅಂತ ನೋಡೋದಕ್ಕೆ ನಾವು ಅದು ಆ ಟೆಸ್ಟನ್ನು ಉಪಯೋಗಿಸ್ತೀವಿ. ಅದರ ಬೆನಿಫಿಟ್ಸ್ ಏನಂದರೆ ಟೆಸ್ಟು ಬೇಗ ಆಗುತ್ತೆ, ರಿಸಲ್ಟ್ ಬ್ಲಡ್ ತಗೊಂಡಾಗ ವಿತಿನ್ ಹಾಫ್ ಆನ್ ಅವರ್ ನಮ್ಗೆ ರಿಸಲ್ಟ್ ಸಿಗುತ್ತೆ. ಸೊ ಅದರಿಂದ ನಾಟ್ ಓನ್ಲಿ ಪೇಷಂಟ್ಗೆ ಈ ಥರ ವೈರಸ್ ಅಟ್ಯಾಕ್ ಆಗಿತ್ತು ಅಂತ ಅದೊಂದೇ ಅಲ್ಲ. ಎರಡನೇದು ಅದರಿಂದ ನಮಗೆ ಇದು ಸ್ಟಡೀಸ್ಗೆ ಈ ಎಪಿಡೆಮಿಯಾಲಜಿಕಲ್ ಸ್ಟಡೀಸ್ ಅಂತೀವಿ. ಸೊ ಕಮ್ಯುನಿಟಿ ಸ್ಪ್ರೆಡ್ ಚೆಕ್ ಮಾಡೋದಕ್ಕೆ ಮತ್ತು ಬೇರೆ ಅದರಿಂದ ಅದು ಮೆಜರ್ಸ್ ತೊಗೊಳಕ್ಕೆ ಟು ಪ್ರಿವೆನ್ಷನ್ಗೆ ಅದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನೊಂದೇನೆಂದರೆ ಈಗ ನಿಮ್ಗೆ ಗೊತ್ತಿರೋ ಕನ್ವಲೆಸೆಂಟ್ ಪ್ಲಾಸ್ಮಾ ಅಂದ್ಬಿಟ್ಟು ಇಟ್ ಈಸ್ ಆ್ಯಂಟಿಬಾಡಿ ಟೇಕನ್. ಅದು ಪೇಷಂಟ್ಸ್ ಯಾರು ಅಫೆಕ್ಟ್ ಆಗಿರ್ತಾರೋ ಅವರು ರಿಕವರ್ ಆದಮೇಲೆ ಅವ್ರ ಬ್ಲಡ್ ತಗೊಂಡು ಪ್ಲಾಸ್ಮಾನ ಸಪ್ರೇಟ್ ಮಾಡಿ ಅದರಲ್ಲಿರೋ ಆಂಟಿಬಾಡೀಸಿಂದ ಯಾರು ಕಾಯಿಲೆಯಿಂದ ಬೆಳಗ್ತಾ ಇದ್ದಾರೋ ಸ್ವಲ್ಪ ತುಂಬ ಸಿಕ್ಕಾಗಿದೆ ಅವ್ರಿಗೆ ನಾವು ಯೂಸ್ ಮಾಡ್ತೇವೆ. ಅದು ಸ್ಪೀಡಿ ರಿಕವರಿ ಇದೆ. ಅದು ಆಲ್ರೆಡಿ ಟ್ರಯಲ್ ಸ್ಟೇಜಲ್ಲಿ ನಡೀತಾ ಇದೆ. ಅದರಿಂದ ಈಗ ಬಂದಿರೋ ನಾವೇನು ಟ್ರಯಲ್ಸಲ್ಲಿ ಬೇರೆ ದೇಶದಲ್ಲಿ ನೋಡಿದೀವೋ ಸೊ ತುಂಬ ಸಿಕ್ಕು, ಇನ್ಕ್ಲೂಡಿಂಗ್ ಯಾರು ICUಗೆ ಹೋಗ್ಬಿಟ್ಟು ವೆಂಟಿಲೇಟರ್ ಇರ್ತಾರೋ ಅವರು ರಿಕವರ್ ಆಗ್ತಾ ಇದ್ದಾರೆ. ಮೋರ್ ದೆನ್ 50% ರಿಕವರಿಂಗ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸ್ಮಾಲ್ ಸ್ಟಡೀಸ್ ಸ್ವಲ್ಪ ಪೇಷಂಟ್ಸ್ ಯೂಸ್ ಮಾಡಿದ್ದಾರೆ. ಅದು ಲಾರ್ಜರ್ ಸ್ಟಡೀಸ್ನಲ್ಲಿ ನಮ್ಗೆ ಕನ್ಫರ್ಮ್ ಆಗುತ್ತೆ ಅದ್ರ ಎಫೆಕ್ಟ್ ಎಷ್ಟು ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ ಇದರಿಂದ ನಮಗೆ ತುಂಬ ಬೆನಿಫಿಟ್ಸ್ ಇದೆ. ಆ್ಯಂಡ್ ಟೆಸ್ಟ್ ಕಿಟ್ಸ್ ಎಲ್ಲರೂ ನಾವು ಟೆಸ್ಟ್ ಮಾಡೋಕ್ಕಾಗಲ್ಲ. ಸೊ ಒಂದು ಎರಡನೇದು ನಮಗೆ RT-PCR ಟೆಸ್ಟ್ ನೀವು ಹೇಳ್ದಂಗೆ ಥ್ರೋಟ್ ಸ್ವಾಬ್ ಟೆಸ್ಟ್ ಆಲ್ರೆಡಿ ಮಾಡ್ತಾ ಇದ್ದೀವಿ ನಾವು. ಸೊ ನಾವು ನಮ್ಮ ಪಾಪ್ಯುಲೇಷನ್ಗೆ ನಾವು ಎಲ್ರಿಗೂ ನಾವು ಟೆಸ್ಟ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಈಗಿರೋ ರೇಟಲ್ಲಿ ಈಗ ಟೆಸ್ಟ್ ಮಾಡಿದ ರೇಟಲ್ಲಿ ನೋಡೋದು ತುಂಬ ವರ್ಷಗಳಾಗುತ್ತೆ. ಎಲ್ರಿಗೂ ಟೆಸ್ಟ್ ಮಾಡಬೇಕಂದ್ರೆ ತುಂಬ ವರ್ಷಗಳಾಗುತ್ತೆ. ನಮಗೆ ಶಾರ್ಟ್ ಮೆಥಡ್ ಅಂತಂದ್ರೆ ನೀವು ಹೇಳಿದಾಗ PPE ಟೆಸ್ಟ್ಗಳಿಂದ ಮಾಡ್ಕೊಳ್ಬೋದು. ಅಂದರೆ ಅದು ಸಿಗೋ ಹಾಗೆ ಆಗಬೇಕು. ಸರ್, PPE ಕಿಟ್ಗಳು ಕೂಡ ನಾವು ತರಿಸ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಇದೆ. ಅಂದರೆ ಥರೋ ನಮಗೆ ರಿಸಲ್ಟ್ ಸಿಗೋವಂಥದ್ದು ಸಿಗ್ತಾ ಇಲ್ಲ. ಯಾಕೆಂದರೆ ಬೇರೆ ಬೇರೆ ದೇಶಗಳು ನೋಡಿದ್ರೆ ಮ್ಯಾನುಫ್ಯಾಕ್ಚರ್ ಆಗಿರೋದು ಚೀನಾದಿಂದನೇ ಕಮ್ಮಿ ರೇಟ್ಗೆ ತರಿಸ್ಕೊಂಡ್ರೂ ಕೂಡ, ಅಥವಾ ಏನು ನಮಗೆ
ಒಂದು ಡ್ಯೂರಬಲ್ ರೇಟ್ಗೆ ತರಿಸ್ಕೊಂಡ್ರು ಕೂಡ ಅದನ್ನೆಲ್ಲ ವಾಪಸ್ ಕೊಡ್ತಿದ್ದಾರೆ. ನಮಗೆ ಇದು 30-40% ಅಷ್ಟೇ ನಮಗೆ ಮೆಷರ್ ಆಗ್ತಾ ಇದೆ, ಕಂಪ್ಲೀಟ್ ನಮಗೆ 80 to 90 or 100% ನಮಗೆ ರಿಸಲ್ಟ್ ಸಿಗ್ತಾ ಇಲ್ಲ. ಸೊ ಇಂಥ ಸಂದರ್ಭದಲ್ಲಿ ನಾವು ಮತ್ತೆ ರಿಸ್ಕ್ನ ಮೇಲೆ ಹಾಕೊಂಡ್ಬಿಡ್ತೀವಿ ಅಂತೇನೋ ಭಯ ಆಗ್ತಾ ಇದೆ. PP ಕಿಟ್ಸ್ ಅದು ನೋಡಿ, ವೈರಸ್ಸು ಅದ್ರ ಸೈಜ್ ಪ್ರಕಾರ ಅದು ಎಷ್ಟು ಸೈಜ್ ಇದೆ ಅದ್ರ ಪ್ರಕಾರ ಅದು ಮೆಟೀರಿಯಲ್, ಆ ಮೆಟೀರಿಯಲ್ನಿಂದ ವೈರಸ್ ಒಳಗೆ ಎಂಟರ್ ಆಗಬಾರ್ದು. ಓಕೆ, ಇಟ್ ಶುಡ್ ನಾಟ್ ಕ್ರಾಸ್ ಇಟ್ ಶುಡ್ ಬಿ ಅ ಬ್ಯಾರಿಯರ್, 100% ಬ್ಯಾರಿಯರ್ ಇರಬೇಕು. ನೀವು ಈಗ ನೀವು ನೋಡ್ದಂಗೆ ತುಂಬ ಈಗ PP ಕಿಟ್ಸ್ ಎಲ್ಲರೂ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಹೌದು ಹೌದು. ಬಟ್ ಎಷ್ಟೋ PP ಕಿಟ್ಸ್ ರಿಜೆಕ್ಟ್ ಆಗ್ತದೆ, ಯಾಕಂದರೆ ಅದರಿಂದ ಏನು ನಾವು ಎಕ್ಸ್ಪೆಕ್ಟ್ ಮಾಡ್ತೀವೋ ರಿಸಲ್ಟ್ಸು ಅದು ಸಿಗ್ತಾ ಇಲ್ಲ. ಆ್ಯಂಡ್ ಅದರಿಂದ ಇಟ್ ಈಸ್ ನಾಟ್ ಕಂಪ್ಲೀಟ್ಲಿ ಸೇಫ್. ಸೊ ಹಂಗಾಗಿ ನಾವು ಡಾಕ್ಟರ್ಸ್ ಆಗ್ಬೋದು, ರಿಸರ್ಚ್ ಲೆವೆಲಲ್ಲಿ ಎಷ್ಟೋ ಜನ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಸರ್, ಈಗ ನಿಮ್ಮಲ್ಲಿ ಒಬ್ಬರು ಪೇಷಂಟ್ ಬರ್ತಾರೆ, ಜ್ವರ ಅಂದರೆ ಈ ಸಿಂಪ್ಟಮ್ಸ್ ಇರೋರು ಬರ್ತಾರೆ, ಬಟ್ ಅವ್ರಿಗೆ ಎಲ್ಲಿಯೂ ಕೂಡ ಟೆಸ್ಟ್ ಮಾಡಿಸಿರೋದಿಲ್ಲ, ಫಸ್ಟ್ ಟೈಮ್ ಟೆಸ್ಟ್ ಮಾಡಬೇಕು. ಆಮೇಲೆ ಹಾಸ್ಪಿಟಲೈಸ್ ಆಗಿರೋರಿಗೂ ಕೂಡ ಬೇರೆ ಅದು ವೈರಸ್ ಅನ್ನುವಂಥದ್ದು ಏನು ಎಪಿಡೆಮಿಕ್ ಆಗಬಾರ್ದು, ಅವ್ರಿಗೆ ಟ್ರಾನ್ಸ್ಫರ್ ಆಗಬಾರ್ದು. ಆ ನಿಟ್ಟಿನಲ್ಲಿ ನೀವು ಯಾವ ರೀತಿ ಆದಂಥ ಟೆಸ್ಟ್ ಮಾಡ್ತೀರಿ ಪ್ರೈಮರಿಯಾಗಿ, ಮತ್ತು ಏನು ಕಂಪ್ಲೀಟಾಗಿ ಟೆಸ್ಟ್ ಮಾಡಬೇಕು? ಯಾಕೆಂದರೆ ಫಸ್ಟ್ ಟೆಸ್ಟ್ ಮಾಡಿದಾಗ ಬಹುಶಃ ಅವನಲ್ಲಿ ಬರೀ ಫೀವರ್ ಅಂತ ಅಷ್ಟೇ ಕಾಣಿಸ್ಕೊಳ್ಳುತ್ತೆ, ಅವ್ನು ಮನೆಗೆ ಹೋಗ್ತಾನೆ. ನೆಕ್ಸ್ಟು ಒಂದು 15 ದಿನ ಅಥವಾ ಒಂದು ವಾರನ ಬಿಟ್ಟು ಬಂದ ನಂತರ ಅವನಿಗೆ ಫೀವರಿಶ್ ಜಾಸ್ತಿ ಇರುತ್ತೆ, ಮತ್ತು ಬೇರೆ ಈ ಸಿಂಪ್ಟಮ್ಸ್ ಎಲ್ಲ ಕಾಣ್ತಾ ಹೋಗುತ್ತೆ. ಆ ಟೈಮಲ್ಲಿ ಯಾವ ರೀತಿ ಟೆಸ್ಟ್ ಮಾಡ್ತೀರಿ ಅಂತ? ಕೋವಿಡ್ ಹಾಸ್ಪಿಟಲ್ಸ್ ಅಂತಲೇ ಮಾಡಿದೆ ನಮ್ಮ ಬೆಂಗಳೂರಲ್ಲಿ, ಈಗ ವಿಕ್ಟೋರಿಯಾ ಆ್ಯಂಡ್ ಬೋರಿಂಗ್ ಹಾಸ್ಪಿಟಲ್ನ ಕೋವಿಡ್ ಸೆಂಟರ್ಸ್ ಆಗಿ ಇದು ಮಾಡಿದೆ. ಸೊ ನಾವೇನು ಮಾಡ್ತಾ ಇದೀವಿ, ಈಗ ಸಸ್ಪೆಕ್ಟ್ ಮಾಡ್ತಾ ಇರೋ ಕೇಸಸ್ನ ನಾವು ಯೂಶುವಲ್ ಅದು ಕೋವಿಡ್ ಹಾಸ್ಪಿಟಲ್ ಕಳಿಸ್ತಾ ಇದ್ದೀವಿ. ಈಗ ಸಿಂಪ್ಟಮ್ಸು ಅಥವಾ ಎಕ್ಸ್ರೇ ಮಾಡಿದ್ವಿ, CT ಸ್ಕ್ಯಾನ್ ಮಾಡಿದ್ವಿ, ಅದರಲ್ಲೆಲ್ಲ ಕೋವಿಡ್ ಅದ್ರದ್ದು ಫೀಚರ್ಸ್ ಕಾಣಿಸಿದ್ರೆ ನಾವು ಅವ್ರನ್ನ ಐಸೋಲೇಟ್ ಮಾಡಿ ಅವ್ರನ್ನ ಥ್ರೋಟ್ ಸ್ವಾಬ್ ಕಳಿಸಿ ಆ ರಿಸಲ್ಟ್ ನಿಮಗೆ ಗೊತ್ತಿಗೆ 2 ದಿನ 3 ದಿನ ಆಗುತ್ತೆ. ಬಟ್ ಇಮಿಡಿಯೇಟ್ ರಿಸಲ್ಟ್ಸ್ ಅಂದರೆ ಅದೇ ಅವ್ರಿಗೇನಾದ್ರು ಸಿಂಪ್ಟಮ್ಸ್ ಬಂದು 1 ವಾರ ದಾಟಿದ್ರೆ ಮಾತ್ರ ನಾವು ಆ್ಯಂಟಿಬಾಡಿ ಟೆಸ್ಟ್ ಕಿಟ್ಸ್ನ ಮಾಡ್ತಾಯಿದ್ವಿ. ಓಕೆ ಸರ್, ನನಗೆ ನನ್ನ ವೈಯಕ್ತಿಕ ಒಂದು ಪ್ರಶ್ನೆ, ಯಾಕೆಂದರೆ ಇದು ಭಯ ಪಡಿಸೋವಂಥದ್ದಕ್ಕಲ್ಲ ಏನಲ್ಲ. ನಾವು ಸಪೋಸ್ ಒಂದು ಲ್ಯಾಬ್ನಲ್ಲಿ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿಸ್ತೀವಿ, ಅಥವಾ ಒಂದು ಕಡೆ ಎಕ್ಸ್ರೇ ಮಾಡಿಸ್ತೀವಿ, BP ಶುಗರ್ ಟೆಸ್ಟ್ ಎಲ್ಲ ಮಾಡ್ತೀವಿ. ರಿಸಲ್ಟ್ಗಳು ಮತ್ತಿನ್ನೊಂದು ಕಡೆ ನಾವು ಮಾಡಿದಾಗ ಸೇಮ್ ಡೇ ಮಾಡಿಸಿದಾಗ ಅದೇ ವ್ಯಕ್ತಿ ಬೇರೆ ಕಡೆ ಮಾಡಿದಾಗ ಸ್ವಲ್ಪ ನಮಗೆ ವ್ಯತ್ಯಾಸ ಕಂಡು ಬರುತ್ತೆ. ಯಾವುದೇ ಒಂದು ಸ್ಕ್ಯಾನಿಂಗ್ ಆಗಿರ್ಬೋದು, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಕಿಡ್ನಿ ಸ್ಟೋನ್ಸ್ ಟೆಸ್ಟ್ ಮಾಡಿಸ್ತಾರೆ, ಕೆಲವು ಕಡೆ 3 mm ಇರುತ್ತೆ, ಕೆಲವು ಕಡೆ 6 mm ಕಾಣಿಸ್ಕೊಳ್ಳುತ್ತೆ. ಈ ರೀತಿ ಸಣ್ಣ ಪುಟ್ಟ ವ್ಯತ್ಯಾಸ. ಬಟ್ ನಮಗೆ ನನಗನ್ಸಿರೋದು ಈ ಒಂದು ಟೆಸ್ಟ್ಗಳೇನು ಮಾಡ್ತಿದ್ದಾರೆ, ಕೊರೋನಾ ಟೆಸ್ಟ್ಗಳನ್ನು ಪಾಸಿಟಿವ್ ನೆಗೆಟಿವ್ ಆಗ್ತಾಯಿದೆ, ಎಲ್ಲಾದರೂ ಮಿಸ್ ಆಗುವಂಥ ಚಾನ್ಸಸ್ ಏನಾದರೂ ಆಗಿಬಿಟ್ರೆ ಆಗೋ ಚಾನ್ಸಸ್ ಇದೆಯಾ? ಹೌದು. ನೋಡಿ, ಇದರಲ್ಲಿ ಮಿಸ್ ಆಗೋದಂದರೆ ಪಾಸಿಟಿವ್ ಕೇಸಸ್ಸು ಅಷ್ಟೇ. ಈಗ ಥ್ರೋಟ್ ಸ್ವಾಬ್ ಟೆಸ್ಟ್ ಮಾಡ್ತಾ ಇದೀವಿ. ಓಕೆ. ಸೊ ಅದ್ರದ್ದು ಸೆನ್ಸಿಟಿವ್ ಬಂದು 80%, ಅರೌಂಡ್ 80% ರಫ್ಲಿ. ಓಕೆ. ಅಂದರೆ 100 ಜನಕ್ಕೆ ಏನಾದರೂ ಕೋವಿಡ್ ಪಾಸಿಟಿವ್ ಅಂದರೆ ಕಾಯಿಲೆ ಇದ್ದರೆ ನಾವು ಥ್ರೋಟ್ ಸ್ವಾಬ್ ಕಳಿಸ್ತೀವಿ. ಸೊ 80%, 80 to 90 ಮ್ಯಾಕ್ಸಿಮಮ್. ಅಷ್ಟರಲ್ಲೇ ಪಾಸಿಟಿವ್ ನಮ್ಗೆ, ಮಿಕ್ಕಿದಲ್ಲಿ ಪಾಸಿಟಿವ್ ಕಾಯಿಲೆ ಇದ್ರೂ ಪಾಸಿಟಿವ್. ಅದಕ್ಕೆ ಬೇರೆ ಕಾರಣ. ಓಕೆ. ಆಮೇಲೆ ಅದು ಒಂದು ಅಂದರೆ ಹಂಗಾಗಿ ನಮಗೆ 10-20% ನಾವು ಮಿಸ್ ಮಾಡ್ಬೋದು, ಈ ಒಂದು ಅವ್ರು ಕೋವಿಡ್ ಇದ್ರೂ. ಓಕೆ. ಸೊ ಏನು ನಾವು ಸ್ಟ್ರಾಂಗಾಗಿ ಸಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅವ್ರ ಕೇಸಸ್, ಆ ಪೇಷಂಟ್ಸ್ನ ನಾವು ಮತ್ತೆ ರಿಪೀಟ್ ನಾವು ಮೇ ಬಿ ಆಫ್ಟರ್ 24 hours ಮತ್ತೆ ರಿಪೀಟ್ ಥ್ರೋಟ್ ಸ್ವಾಬ್ ಮತ್ತೆ ರಿಪೀಟ್ ಟೆಸ್ಟ್ ಮಾಡ್ಬೋದು. ಅಥವಾ ನಾನು ಹೇಳ್ದಂಗೆ ಈಗ 7 ದಿನ ದಾಟಿದರೆ ಆ್ಯಂಟಿಬಾಡಿ ಟೆಸ್ಟ್ ಕಿಟ್ ಅವೈಲೇಬಲ್ ಇದ್ದರೆ ಅದನ್ನು ನಾವು ಟೆಸ್ಟ್ ಮಾಡ್ಬೋದು. ಮತ್ತು ಇನ್ನೂ ಒಂದೇನೆಂದರೆ ಅವ್ರಿಗೆ ಕೆಮ್ಮು, ಉಸಿರಾಡಕ್ಕೆ ತೊಂದರೆ ಅವೆಲ್ಲ ಇದ್ದರೆ ಈಗ CT ಸ್ಕ್ಯಾನ್, ನಮ್ಮ ಚೆಸ್ಟ್ CT ಸ್ಕ್ಯಾನ್ ಮಾಡ್ತೀವಿ. ಅದ್ರದ್ದು ಸೆನ್ಸಿಟಿವಿಟಿ ಅಂದರೆ ಅದು ಒಳಗೆ ಚೇಂಜಸ್ ಆಗುತ್ತೆ ಲಂಗ್ಸಲ್ಲಿ, ನಿಮ್ಗೆ ಗೊತ್ತಿದಂಗೆ. ಸೊ ಆ ಚೇಂಜಸ್ಸು CT ಸ್ಕ್ಯಾನ್ ಪಿಕಪ್ ಆಗೋದು ನಮಗೆ ಚಾನ್ಸಸ್ ಆರ್ ಆ್ಯಸ್ ಹೈ ಆಸ್ 95%, ಮೋರ್ ದೆನ್ 95%. ಈಗ 100 ಜನ ಕೋವಿಡ್ ಇದ್ದು ನಾವು CT ಸ್ಕ್ಯಾನ್ ಮಾಡಿದ್ರೆ ಸೊ 95-97 ಜನದಲ್ಲಿ ನಮ್ಗೆ ಅದ್ರದ್ದು ಕೋವಿಡ್ದಿಂದ ಏನೇನು ತೊಂದರೆಗಳು ಲಂಗ್ಸಲ್ಲಿ ಕಾಣಿಸೋ ಅದನ್ನು ನಾವು CT ಸ್ಕ್ಯಾನಲ್ಲಿ ನಾವು ಅದನ್ನು ಪಿಕಪ್ ಮಾಡಿ ನಾವನ್ನ ಡಯಾಗ್ನೋಸ್ ಮಾಡ್ಬೋದು. ಓಕೆ. ಅಂತ ಅವ್ರಿಗೆ ನಾವು ಥ್ರೋಟ್ ಸ್ವಾಬ್ ಟೆಸ್ಟ್ ಕಳಿಸ್ತೀವಿ. ಸೊ ಅದರಲ್ಲಿ ಅದೇ ನಾನು ಹೇಳ್ದಂಗೆ ಪಾಸಿಟಿವ್ ಬರೋ ಟೇಕ್ಸ್ ಟೈಮ್ ಅಲ್ಲ ಸರ್, ಪೂರ್ತಿ ಅದು 3 to 4 days ಆಗುತ್ತೆ. ಅರ್ಲಿಯೆಸ್ಟ್ ಅಂದರೆ ಈಗ ಯಾವುದೇ ಪೇಷಂಟು ನಾವು ಫೀವರು, ಕಾಫು, ಉಸಿರಾಟಕ್ಕೆ ತೊಂದರೆ ಇದೆ, CT ಸ್ಕ್ಯಾನ್ ಚೆಸ್ಟ್ ಅಂದರೆ ಎಲ್ಲೆಲ್ಲಿ ಅವೈಲೇಬಲ್ ಇದೆಯೋ ಅಂತ ಪೇಷಂಟ್ ಯಾರ್ಯಾರು ಅಫೋರ್ಡ್ ಮಾಡ್ಬೋದು. ಬಹುಶಃ ಕಷ್ಟ ಆಗುತ್ತೆ ಇಂಥ ಒಂದು ಫೆಸಿಲಿಟಿ ಎಲ್ಲ ಕಡೆ ಸಿಗಬೇಕು. ಹೌದು ಸರ್, ಇನ್ನೊಂದು ಈ ಲಂಗ್ಸ್ ಡಿಸಾರ್ಡರ್ ಇರುತ್ತೆ, ಕೆಲವರಿಗೆ ಬ್ರಾಂಕೈಟಿಸ್ ಇರುತ್ತೆ, ಆಮೇಲೆ ಕೆಲವ್ರಿಗೆ ಧೂಳು ಅಂದರೆ ಆಗಲ್ಲ, ಕೆಲವ್ರಿಗೆ ಥಂಡಿ ಅಂದರೆ ಆಗಲ್ಲ. ಇಂಥವ್ರಿಗೆ ಸ್ವಲ್ಪ ಶ್ವಾಸಕೋಶ ಸ್ವಲ್ಪ ಕಡಿಮೆನೇ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರುತ್ತೆ. ಇನ್ನು ಕೆಲವರು ಸ್ಮೋಕ್ ಮಾಡೋರಿಗೆ. ಕರೆಕ್ಟ್. ಸೊ ಇಂಥವ್ರು ಏನಾದರೂ ತುಂಬ ರಿಸ್ಕ್ ಫ್ಯಾಕ್ಟರ್ ಅಂತ ಅನ್ಸುತ್ತಾ ಈ ವಿಚಾರ? ಹೌದು. ನೋಡಿ, ಈ ಕಾಯಿಲೆ ನಿಮಗೆ ಇಟ್ ಈಸ್ ಕಾಲ್ಡ್ ಕೋವಿಡ್ ಸಾರ್ಸ್.
ಸಾರ್ಸ್ ಕೋವಿಡ್ ಅಂದರೆ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಸಿಂಡ್ರೋಮ್ ಅಂತ. Okay. ಅಂದರೆ ಇಟ್ ಅಫೆಕ್ಟ್ಸ್ ರೆಸ್ಪಿರೇಟರಿ ಸಿಸ್ಟಮ್. ರೆಸ್ಪಿರೇಟರಿ ಸಿಸ್ಟಮಿಗೆ ನಾವು ಥ್ರೋಟ್ಸ್ ಆಫ್ ಥ್ರೋಟ್ ಇದು ಇಟ್ಸ್ ರೆಸ್ಪಿರೇಟರಿ ಸಿಸ್ಟಮ್, ಮೂಗು, ಗಂಟ್ಲು, ಲಂಗ್ಸ್ ಇದೆಲ್ಲ. ಸೊ ಯಾರ್ಯಾರಿಗೆ ಈ ಲಂಗ್ಸ್ ಪ್ರಾಬ್ಲಮ್ ಇರುತ್ತೋ ಅಂದರೆ ನೀವು ಹೇಳ್ದಂಗೆ ಎಸ್ಪೆಷಲಿ ಲಂಗ್ ಪ್ರಾಬ್ಲಮ್ ಮೇ ಬಿ ಕೆಲವ್ರಿಗೆ ಅಲರ್ಜಿಯಿಂದ ಇರುತ್ತೆ, ಆಸ್ತಮಾ ಅಂತೀವಿ. ಇಲ್ಲ ಕೆಲವರು ಸ್ಮೋಕ್ ಮಾಡೋರಿಗೆ COPD ಅಂತೀವಿ, ಸ್ಮೋಕ್ಸಿಂದ ಲಂಗ್ಸ್ ಬೇಕಾಗಿರುತ್ತೆ. ಇಲ್ಲ ಕೆಲವು ಬೇರೆ ಕಾರಣಗಳಿಂದ ಆಗಿರ್ಬೋದು, ಕೆಲವು ಇಂಡಸ್ಟ್ರಿಯಲ್ ಎಕ್ಸ್ಪೋಜರು, ಬೇರೆ ಬೇರೆ ಇಲ್ಲ ಪೊಲ್ಯೂಷನ್ನು ಇದರಿಂದ. ಸೊ ಆ ಲಂಗ್ಸ್ ಆಲ್ರೆಡಿ ಯಾರಿಗೆ ಸ್ವಲ್ಪ ವೀಕ್ ಆಗಿರುತ್ತೋ, ಕ್ರಾನಿಕ್ ಲಂಗ್ ಡಿಸಾರ್ಡರ್ಸ್ ಇರುತ್ತೆ, ಅವರಲ್ಲಿ ಈ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಜಾಸ್ತಿ. ಏನಂದರೆ ನಿಮೋನಿಯಾ ಆಯಿತು, ವೆಂಟಿಲೇಟರ್ಗೆ ಹೋಗ್ಬೋದು, ಸೊ ಡೆತ್ ಆಗೋ ಚಾನ್ಸಸ್ ಜಾಸ್ತಿ. ಸೊ ನಾವೇನೀಗ 60 ವರ್ಷ ದಾಟಿರೋರು ವೃದ್ಧರು ಮತ್ತು ಕೋಮಾರ್ಬಿಡ್ಸ್, ಅದರಲ್ಲಿ ಶುಗರ್ ಇರೋರು, BP ಇರೋರು, ಲಂಗ್ ಕ್ರಾನಿಕ್ ಲಂಗ್ ನೀವು ಹೇಳ್ದಂಗೆ ಲಂಗ್ ಪ್ರಾಬ್ಲಮ್ ಇರೋರು, ಹಾರ್ಟ್ ಪ್ರಾಬ್ಲಮ್ ಇರೋರು, ಇಂಥವರಲ್ಲಿ ನಾವು ಡೆತ್ ರೇಟ್ಸ್ ಜಾಸ್ತಿ ನೋಡ್ತಾ ಇದ್ದೀವಿ. ಸೊ ಅವರಲ್ಲೇ ತುಂಬ ಜನ ಡೆತ್ ಆಗೋ ಚಾನ್ಸಸ್ ಜಾಸ್ತಿ. ಓಕೆ ಸರ್, ಮಕ್ಳಿಗೂ ಕೂಡ ಯಾಕೆಂದರೆ ಬ್ರಾಂಕೈಟಿಸ್ ಮಕ್ಕಳಲ್ಲೂ ಕೂಡ ಇರುತ್ತೆ, ನಾವು ನೋಡ್ತಾ ಇರ್ತೀವಿ. ಕೆಲವರಿಗೆ ಜಾಂಡೀಸ್ ಆಗಿರುತ್ತೆ, ಅವ್ರಿಗೂ ಕೂಡ ಲಂಗ್ಸ್ ಡಿಸಾರ್ಡರ್ಸ್ ಆಗಿರುತ್ತೆ. ಆಮೇಲೆ ಅವ್ರು ಏನು ಸ್ಮೋಕ್ ಆ ಥರದ್ದೇನು ಅಭ್ಯಾಸಗಳಿಲ್ಲದೆ ಹೋದರೂ ಕೂಡ ಈ ಮಧ್ಯ ವಯಸ್ಕರು ಕೆಲವರು ಲೇಡೀಸ್ ಆಗಿರ್ಬೋದು, ಅವ್ರಿಗೆ ಅಸ್ತಮಾ ಎದುರಿಸ್ತಾ ಇರ್ತಾರೆ, ತುಂಬ ಥಂಡಿಲಿರೋರು, ನೀರಿನಲ್ಲಿ ಕೆಲಸ ಮಾಡುವಂಥವ್ರು, ಆ ಥರದ್ದು ಏನಾದರೂ ಇದ್ದಾಗ ಅವ್ರಿಗೆ ಒಂದು ಏನಾದರೂ ಎಚ್ಚರಿಕೆ ಕಾಷನ್ಸ್ ಕೊಡ್ಬೋದಾ ಈ ಟೈಮ್ನಲ್ಲಿ ಅಂತ? ನಾವು ಹೆಂಗೆ ನಾನು ಅವಾಗ ನಿಮ್ಗೆ ಹೇಳ್ದಂಗೆ ವೃದ್ಧರನ್ನ 60 ವರ್ಷ ದಾಟ್ರೆ ನಾವು ತುಂಬ ಸೇಫಾಗಿ ನೋಡ್ಕೊಬೇಕಂತ. ಓಕೆ. ಸೊ ಅದೇ ಥರ ಏಜ್ ಒಂದೇ ಅಲ್ಲ, ನಾನು ಹೇಳಿದ ಶುಗರ್ ಇರೋರು, ಸಕ್ಕರೆ ಕಾಯಿಲೆ ಇರೋರು, BP ಇರೋರು, ಲಂಗ್ಸ್ ಪ್ರಾಬ್ಲಮ್ ಇರೋರು, ಹಾರ್ಟ್ ಪ್ರಾಬ್ಲಮ್ ಇರೋರು, ಇರ್ರೆಸ್ಪೆಕ್ಟಿವ್ ಆಫ್ ಏಜ್, ಅಂದರೆ ಅವರು ಯಾವುದೇ ಎಷ್ಟೇ ವಯಸ್ಸಿರಲಿ ಅವರು ತುಂಬ ಜೋಪಾನವಾಗಿರಬೇಕು. ಇರೋದಿಲ್ಲ ಕೊರೋನಾ ಕೇಸ್ಗೆ ಏಜ್ ಬ್ಯಾರಿಯರ್ಸ್ ಇರೋದಿಲ್ಲ, ಇರಲ್ಲ ಅಂತ ಏಜ್ ಬ್ಯಾರಿಯರ್ಸ್ ಇರಲ್ಲ. ಮತ್ತು ಕಾಂಪ್ಲಿಕೇಶನ್ಸು ಡೆತ್ ಆಗುತ್ತೆ ನಾನು ಹೇಳ್ದಂಗೆ ವೃದ್ಧರು ಮತ್ತು ಈ ಬೇರೆ ಕಾಯಿಲೆಗಳಿರೋರು ಅವರಲ್ಲೂ ನಾವು ತುಂಬ ಡೆತ್ಸ್ ನೋಡ್ತಾ ಇದ್ದೀವಿ. ಈಗ ಲಂಗ್ಸ್ ನಾನು ಹೇಳ್ದಂಗೆ ಆಲ್ ದೀಸ್ ಡಿಸಾರ್ಡರ್ಸ್. ಸೊ ಆವಾಗ ಏಜ್ ಬರಲ್ಲ. ಸೊ ಏಜ್ ಇಸ್ ನಾಟ್. ಸೊ 25-30 ವರ್ಷ ಒಂದು ಹೇಳಿದ ಮಿಡ್ಲ್ ಏಜ್ಡ್ ಒಂದು ಲೇಡಿ ಆಗ್ಬೋದು, ಜೆಂಟ್ಸ್ ಆಗ್ಬೋದು, ಅವ್ರಿಗೆ ಆಲ್ರೆಡಿ ಶುಗರ್ ಇದೆ, ಇಲ್ಲ ಆಸ್ತಮಾ ಇದೆ, ಆ ಥರ ಏನಾದರೂ ಕ್ರಾನಿಕ್ ಡಿಸಾರ್ಡರ್ಸ್, ಅವರಲ್ಲೂ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ತುಂಬ ಹೈ. ಓಕೆ ಸರ್, ಒಂದು ಕೊನೆಯದಾಗಿ, ಯಾಕೆಂದರೆ ಈ ಒಂದು ಮಾಸ್ ಟೆಸ್ಟ್ ಮಾಡೋದಕ್ಕಾಗಲ್ಲ ಅಂತ ಹೇಳಿದ್ರಿ, 130 ಕೋಟಿ ಜನಕ್ಕೂ ಆಗೋದಿಲ್ಲ. ಜೊತೆಗೆ ಪ್ಲಾಸ್ಮಾ ಹೈಲಿ ಸದ್ಯಕ್ಕೆ ಇನ್ನೂ ಇಂಟ್ರೊಡ್ಯೂಸ್ ಆಗ್ತಾ ಇದೆ. ಹೌದು, ಅಂದರೆ ಅದರದ್ದು ಸಕ್ಸಸ್ ರೇಟ್ ಇದೆ, ಬಟ್ ಅದು ಎಲ್ಲ ಕಡೆಗೆ ಬರಬೇಕು ಅಂದರೆ ಇನ್ನೂ ಡಿಲೇ ಆಗುತ್ತೆ. ಸೊ ಫೈನಲಿ ವೀಕ್ಷಕರಿಗೆ ಏನು ಹೇಳ್ತೀರಿ ಅಂತ? ನೋಡಿ, ಈಗ ಗೌರ್ಮೆಂಟ್ ಅವ್ರು ಲಾಕ್ಡೌನ್ ಮಾಡಿದ್ದಾರೆ, ಆಲ್ರೆಡಿ 1 ತಿಂಗಳು ಆಗ್ತಾ ಬರ್ತಾ ಇದೆ. ಸೊ ಲಾಕ್ಡೌನ್ ಏನು ನಿಯಮ ಎಲ್ಲರೂ ಪಾಲಿಸಲೇಬೇಕಾಗುತ್ತೆ. ಸೊ ಈ ಲಾಕ್ಡೌನ್ ಇನ್ನೊಂದು ಕ್ರಮೇಣವಾಗಿ 3ನೇ ತಾರೀಕು ಆದಮೇಲೆ ಲಾಕ್ಡೌನ್ ಲಿಫ್ಟ್ ಮಾಡಬಹುದು. ಸೊ ಲಿಫ್ಟ್ ಮಾಡಿದ್ರೂ ಅದನ್ನು ಕೆಲವು ಝೋನ್ಸ್, ರೆಡ್ ಝೋನ್ಸ್ ಇದ್ದಾವೆ, ಗ್ರೀನ್ ಝೋನ್ಸ್ ಇದೆ, ಮತ್ತು ಆರೆಂಜ್ ಝೋನ್ಸ್. ಈ ರೆಡ್ ಝೋನ್ಸಲ್ಲಿ ಲಾಕ್ಡೌನ್ನ ಯಥಾವತ್ತಾಗಿ ಕಂಟಿನ್ಯೂ ಮಾಡಬಹುದು. ಮಾಡಿಲ್ಲ ಅಂದ್ರೂ ನಾವು ಈ ವೈರಸ್ ಹೆಂಗೆ ಸ್ಪ್ರೆಡ್ ಆಗುತ್ತೆ ಎಲ್ಲರಿಗೂ ಗೊತ್ತಿರೋದು, ಆಲ್ರೆಡಿ ಗೊತ್ತಿದೆ ಅಲ್ಲ. ಸೊ ಅದನ್ನು ನಾವು ಮುಂಜಾಗ್ರತೆ, ಒಬ್ಬರಿಂದ ಒಬ್ಬರು ಸ್ಪ್ರೆಡ್ ಆಗಬಾರ್ದು, ನಾವು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಬೇಕು. ಮತ್ತು ಹ್ಯಾಂಡ್ ಹೈಜೀನ್, ಸೊ ಹ್ಯಾಂಡ್ ಹೈಜೀನ್ ಪಾಲಿಸೀಸ್ ಮೇಂಟೈನ್ ಮಾಡಬೇಕು. ಸಿಮ್ಟಮ್ಸ್ ಇರೋರು, ಯಾರ್ಯಾರಿಗೆ ಜ್ವರ, ಕೆಮ್ಮು, ನೆಗಡಿ, ಗಂಟ್ಲು ನೋವು, ಯಾವುದೇ ಸಿಮ್ಟಮ್ಸ್ ಇದ್ರೂ ಫೀವರ್ ಕ್ಲಿನಿಕ್ಸ್ಗೆ ಹೋಗ್ಬಿಟ್ಟು ಅದು ಟೆಸ್ಟ್ ಅದು ತೋರಿಸ್ಕೊಳೋದು, ಮತ್ತು ಟ್ರೀಟ್ಮೆಂಟ್ ತೊಗೊಳೋದು. ಮತ್ತು ಡಾಕ್ಟರ್ಸ್ ಏನಾದರೂ ಮನೆಗೆ ವಾಪಸ್ ಕಳಿಸಿದ್ರೆ ಆದಷ್ಟು ಬೇರೆಯವ್ರ ಜೊತೆ ಸಂಪರ್ಕ ಇಲ್ದಿರ ದೂರ ಇರೋದು ಒಳ್ಳೆಯದು. ಸಿಮ್ಟಮ್ಸ್ ಇರೋರು ತುಂಬ ಲಾಕ್ಡೌನ್ ನಿಯಮ ಉಲ್ಲಂಘನೆ ತುಂಬ ಆಗ್ತಾಯಿದೆ. ಸೊ ಎಲ್ಲಿ ನೋಡಿದ್ರು ವೆಹಿಕಲ್ಸ್ ಹಾರಾಟ, ಎಲ್ಲಿ ನೋಡಿದ್ರು ಟ್ರಾಫಿಕ್ ಜಾಮ್ ಅಂತಾರೆ ಕೆಲವು ಕಡೆ. ಸೊ ದಯವಿಟ್ಟು ನಿಮಗೆ ಎಲ್ಲರೂ ತೊಂದರೆ ಆಗ್ತಾಯಿದೆ, ಬಟ್ ನಾವು ರಿಕ್ವೆಸ್ಟ್ ಮಾಡೋದಂದರೆ ದಯವಿಟ್ಟು ಮನೇಲಿರಿ, ದಯವಿಟ್ಟು ರಿಕ್ವೆಸ್ಟು ಮನೇಲಿರಿ. ವೃದ್ಧರನ್ನ, ವಯಸ್ಸಾಗಿರೋನು ಚೆನ್ನಾಗಿ ನೋಡ್ಕೊಳ್ಳಿ. ಫಾಲೋ ದಿ ಗೈಡ್ಲೈನ್ಸ್, ಅಂದರೆ ಏನು ಲಾಕ್ಡೌನ್ ಗೈಡ್ಲೈನ್ಸ್ ಫಾಲೋ ಮಾಡಿ. ಓಕೆ, ಥ್ಯಾಂಕ್ ಯು ಸರ್, ಸಾಕಷ್ಟು ವಿಚಾರ ತಿಳಿಸ್ಕೊಟ್ರಿ ವೀಕ್ಷಕರಿಗೆ. ಯಾಕೆಂದರೆ ಇಂಥ ಸಂದರ್ಭದಲ್ಲಿ ಹೇಳೋರು ಇದ್ರೂ ಕೂಡ ಎಫೆಕ್ಟಿವ್ ಆಗಿ ಜನಗಳಿಗೆ ಅದು ಸಿಗಬೇಕಾಗುತ್ತೆ ಒಂದು ಮಾಹಿತಿ. ಥ್ಯಾಂಕ್ ಯು. ನಮ್ಮ ಸ್ಟುಡಿಯೋಗೆ ಒಂದು ಸಾಕಷ್ಟು ವಿಚಾರ ತಿಳಿಸ್ಕೊಟ್ರಿ, ಧನ್ಯವಾದ. ವೀಕ್ಷಕರೇ, ನೋಡಿದ್ರಲ್ಲ, ನಾವು 2 ವಿಚಾರಗಳ ಬಗ್ಗೆ ದಿಕ್ಸೂಚಿ ಕಾರ್ಯಕ್ರಮದಲ್ಲಿ ಚರ್ಚೆಯನ್ನು ನಡೆಸಿದ್ವಿ. ಒಂದು, ದೇಶಕ್ಕೆ ಆಗ್ತಾ ಇರುವಂಥ ನಷ್ಟ, ಆ ನಷ್ಟನ ತುಂಬಿಕೊಳ್ಳೋದಕ್ಕೆ ನಮ್ಮ ಹತ್ರ ಜಾಗ ಇದೆ, ಸಮಯ ಇದೆ, ಅವಕಾಶ ಇದೆ. ಆದರೆ ಈಗ ನಾವು ಹಣ ಖರ್ಚು ಮಾಡದೆ ಹೋದರೆ ಮುಂದೆ ಅದು ನಾವು ಹಣ ಖರ್ಚು ಮಾಡ್ತೀವಿ ಅಂದರೂ ಕೂಡ ಆರೋಗ್ಯ ವಾಪಸ್ ಬರೋದಕ್ಕೆ ಸಾಧ್ಯ ಇಲ್ಲ. ಮತ್ತೊಂದು ಕಡೆ ನಾವು ಈಗ ನೆಗ್ಲೆಕ್ಟ್ ಮಾಡಿ ಆರೋಗ್ಯದ ಬಗ್ಗೆ ನಾವು ಈಗ ಚೆನ್ನಾಗಿದ್ದೀವಿ,
ನಮ್ಮ ಹತ್ರ ಏನಾಗುತ್ತೆ, ಕೊರೋನಾ ವೈರಸ್ ನಮ್ಮ ಹತ್ರ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಈಗ ನಾವು ಮುನ್ನುಗ್ಗಿದ್ರೆ ಖಂಡಿತವಾಗಿಯೂ ನಾವು ಮುಂದೆ ಆರೋಗ್ಯವನ್ನು ಎಷ್ಟೇ ಹಣ ಖರ್ಚು ಮಾಡಿದ್ರೂ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಡಾಕ್ಟ್ರು ಹೇಳಿದ್ರು, ಜೊತೆಗೆ ಆರ್ಥಿಕ ತಜ್ಞರು ಹೇಳಿದ್ರು, ಈ ಎಲ್ಲ ಗೈಡ್ಲೈನ್ಸನ್ನು ಫಾಲೋ ಮಾಡಬೇಕಾಗುತ್ತೆ. ಜೊತೆಗೆ ಸರ್ಕಾರಗಳು ಕೂಡ ನಮ್ಮ ಜೊತೆ ಕೈ ಜೋಡಿಸ್ಬೇಕಾಗುತ್ತೆ, ನಾವು ಕೂಡ ಸರ್ಕಾರದ ಜೊತೆಗೆ ಕೈ ಜೋಡಿಸ್ಬೇಕಾಗುತ್ತೆ. ಸೊ ಈ ಒಂದು ಹಿತದೃಷ್ಟಿಯಿಂದ ಮತ್ತೊಮ್ಮೆ ಎಲ್ರಿಗೂ ಕೂಡ TV5 ಮುಖೇನ ಮನವಿ ಮಾಡಿಕೊಳ್ತಾ ಇರೋದು, ಎಲ್ಲರೂ ಕೂಡ ಜಾಗರೂಕರಾಗಿ, ಜೊತೆಗೆ ನೀವು ಏನು ಸಡಿಲಿಕೆ ಮಾಡ್ತಾ ಇದ್ದಾರೆ ಆ ಸಡಿಲಿಕೆಯ ಭಾಗವಾಗಿದ್ದರೂ ಕೂಡ ನಾವು ಅತ್ಯಂತ ಜಾಗರೂಕರಾಗಿ ಮನೆಯಿಂದನೇ ವರ್ಕ್ ಫ್ರಮ್ ಹೋಮ್ ಏನು ಮಾಡ್ತಾ ಇದ್ರಿ, ನಾವೇನು 21 ದಿನ ಲಾಕ್ಡೌನ್ ಮುಗಿಸಿದ್ವಿ, 2ನೇ ಹಂತದಲ್ಲಿದ್ದೀವಿ, ಆಗಲೂ ಕೂಡ ಮತ್ತಿನ್ನೇನಾದರೂ ಲಾಕ್ಡೌನ್ ಮುಂದುವರೆದ್ರೆ ಆಗಲೂ ಕೂಡ ಸಂಯಮದಿಂದ ನಾವು ವರ್ತಿಸಬೇಕಾಗುತ್ತೆ, ಸಂಯಮದಿಂದ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕಾಗುತ್ತೆ. ಡಾಕ್ಟ್ರು ಹೇಳಿದಾಗೆ ಪುಟ್ಟ ಮಕ್ಕಳು, ಮಧ್ಯವಯಸ್ಕರಲ್ಲಿ ಏನು ಈ ಒಂದು ಡಿಸಾರ್ಡರ್ಸ್ ಇರ್ತವೆ ಅವ್ರ ಜೊತೆಗೆ 50-60 ವರ್ಷ ಮೇಲ್ಪಟ್ಟಂತಹ ವಯಸ್ಕರು ಅವರನ್ನು ಮನೆಯಲ್ಲಿ ಹುಷಾರಾಗಿ ನೋಡ್ಕೊಳ್ಳಿ. ಸೊ ಇದಾಗಿತ್ತು ಇವತ್ತಿನ ದಿಕ್ಸೂಚಿ ವಿಶೇಷ. ನೋಡ್ತಾರೆ TV5 ನ್ಯೂಸ್, ಇದು ವಾಸ್ತವದ ಪ್ರತಿರೂಪ.